ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾರ್ತಿಕ್ ನಾಗರಾಜು ಮಾತಾಡ್ತಿರೋದು. ಸೋಷಿಯಲ್ ಸೈನ್ಸ್ ದ ಅಡ್ವೆಂಟ್ ಆಫ್ ಯುರೋಪ್ ಚಾಪ್ಟರ್ನ ಈಗ ಕಂಟಿನ್ಯೂ ಮಾಡೋಣ. ಓಕೆ, ಲಾಸ್ಟ್ ಕ್ಲಾಸಲ್ಲಿ ನಾವು ದ ಕಾನ್ಸ್ಟಾಂಟಿನೋಪಲ್ ನಗರ ವಶ ನೋಡಿದ್ದೀವಿ, ಭಾರತಕ್ಕೆ ಹೊಸ ಜಲಮಾರ್ಗ ಎ ನ್ಯೂ ಸೀ ರೂಟ್ ಟು ಇಂಡಿಯಾನ ನಾವು ನೋಡಿದ್ದೀವಿ, ಯುರೋಪಿಯನ್ ಟ್ರೇಡ್ ಕಂಪನೀಸ್ನ ನೋಡಿದ್ದೀವಿ, ಯುರೋಪಿಯನ್ ವ್ಯಾಪಾರ ಕಂಪನಿಗಳನ್ನ ನೋಡಿದ್ದೀವಿ. ಈಗ ನಾವು ಪೋರ್ಚುಗೀಸ್ ಅವ್ರು ಯಾವ ಇಯರಲ್ಲಿ ಬಂದರು, ಏನು ಪರ್ಪಸ್ಗೋಸ್ಕರ ಬಂದರು ಅಂತ ನಾವು ತಿಳ್ಕೊಳ್ಳೋಣ. ಓಕೆನಾ. ನೆಕ್ಸ್ಟು ದ ರೈಸ್ ಆ್ಯಂಡ್ ಡಿಕ್ಲೇನ್ ಆಫ್ ದ ಡಚ್ ಇನ್ ಇಂಡಿಯಾ. ಭಾರತದಲ್ಲಿ ಡಚ್ಚರ ಅಧಿಕಾರ ಹಾಗೂ ಅವನತಿ ಏನು ಮೀನಿಂಗ್ ಅಂತ ಹೇಳಿದ್ರೆ, ಇವಾಗ ಫಾರ್ ಎಕ್ಸಾಂಪಲ್ಲು ಬಿಸ್ನೆಸ್ ಅಂತ ಹೇಳಿದ್ರೆ ಇವರು ಎಲ್ಲ ಏನು ಪರ್ಪಸ್ಗೋಸ್ಕರ ಬಂದರು, ಟ್ರೇಡ್ ಆ್ಯಂಡ್ ಕಾಮರ್ಸ್, ಒಂದು ಬಿಸ್ನೆಸ್ ಪರ್ಪಸ್ಗೋಸ್ಕರ ಬಂದರು. ಓಕೆನಾ. ನಾನು ಮುಂದೆ ಅಂತ ಬಿಸ್ನೆಸ್ ಇರುತ್ತೆ, ಹಾಗೇ ಕಿತ್ತಾಟ ಕೂಡ ಇರುತ್ತೆ. ಅದರಲ್ಲಿ ಡಚ್ ಅವರು ಹೇಗೆ ಮೇಲಕ್ಕೆ ಬಂದರು, ಹೇಗೆ ಡಿಕ್ಲೇನ್ ಆದರು ಬೇಗ ಅಂತ ನಾವು ನೋಡೋಣ. ನೆಕ್ಸ್ಟು ದ ಇಂಗ್ಲೀಷ್ ಯಾವ ಇಯರಲ್ಲಿ ಬಂದರು, ಓಕೆನಾ, ಅವರೆಲ್ಲ ಏನೇನು ಮಾಡಿದ್ರು, ಟ್ರೇಡ್ ಕಾಮರ್ಸಲ್ಲಿ ಏನೇನು ಮಾಡಿದ್ರು ಅಂತ ಪ್ರತಿಯೊಂದು ನಾವು ನೋಡೋಣ. ಹಾಗೆಯೇ ದ ಫ್ರೆಂಚ್. ನೆಕ್ಸ್ಟು ದ ಕಾಂಪಿಟೇಷನ್ ಬಿಟ್ವೀನ್ ದ ಇಂಗ್ಲೀಷ್ ಆ್ಯಂಡ್ ದ ಫ್ರೆಂಚ್. ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಪ್ರತಿಸ್ಪರ್ಧಿ ಕಾಂಪಿಟೇಷನ್ ಅಂತ ಇದ್ದೇ ಇರುತ್ತೆ ಒಂದು ಬಿಸ್ನೆಸ್ಸಲ್ಲಿ. ಓಕೆನಾ. ಅದರಲ್ಲಿ ಇಂಗ್ಲೀಷ್ ಮತ್ತು ಫ್ರೆಂಚಲ್ಲಿ ಏನು ಕಾಂಪಿಟೇಷನ್ ಇತ್ತು, ಅವರಿಬ್ಬರ ಮಧ್ಯೆ ಏನು ಸ್ಪರ್ಧೆ ಇತ್ತು ಅಂತ ನಾವು ನೋಡೋಣ. ಓಕೆನಾ. ನೆಕ್ಸ್ಟ್ ನೋಡಿ ದ ಫಸ್ಟ್ ಕಾರ್ನಾಟಿಕ್ ವಾರ್ 1746 to 1748, 1746ರಿಂದ 48. ಓಕೆನಾ. ಸೆಕೆಂಡ್ ಕಾರ್ನಾಟಿಕ್ ವಾರ್, ಎರಡನೇ ಕಾರ್ನಾಟಿಕ್ ಯುದ್ಧ 1749ರಿಂದ 1754. ನೆಕ್ಸ್ಟ್ ನೋಡಿ ಥರ್ಡ್ ಕಾರ್ನಾಟಿಕ್ ವಾರ್ 1756ರಿಂದ 1763. ಓಕೆನಾ. ನೆಕ್ಸ್ಟ್ ನೋಡಿ ದ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ. ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆ. ಭಾರತದಲ್ಲಿ ಬ್ರಿಟಿಷರು ಹೆಂಗೆ ಆಳ್ವಿಕೆ ಮಾಡಿದ್ರು, ಯಾವ ಥರ ಭಾರತದಲ್ಲಿ ಬುನಾದಿ ಆದರು ಅಂತ ನಾವು ನೋಡೋಣ. ಈ 3 ಕಾರ್ನಾಟಿಕ್ಸ್ ವಾರ್ ಫಾರ್ ಎಕ್ಸಾಮ್ ವೆರಿ ಇಂಪಾರ್ಟೆಂಟ್. ಓಕೆನಾ. ಈ 3 ಕಾರ್ನಾಟಿಕ್ ವಾರು ಎಕ್ಸಾಮ್ಸ್ಗೆ ಇಂಪಾರ್ಟೆಂಟು. ನೆಕ್ಸ್ಟ್ ನೋಡಿ. ಓಕೆ, ಇವತ್ತು ನಾವು ಇಲ್ಲಿ ಗಂಟ ಮಾಡೋಣ. ಥರ್ಡ್ ಕಾರ್ನಾಟಿಕ್ ವಾರ್ ಗಂಟ ನಾವು ಇವತ್ತು ಕ್ಲೋಸ್ ಮಾಡೋಣ ಮಾಡಿ. ಓಕೆನಾ. ಇನ್ನೊಂದ್ಸಲಿ ರಿವೈಸ್ ಮಾಡೋಣ ಬನ್ನಿ. ಯಾವ್ದು ಇವತ್ತು ಟಾಪಿಕ್ಸ್ ನೋಡೋಣ ನಾವು. ಒಂದು ಪೋರ್ಚುಗೀಸು, ನೆಕ್ಸ್ಟು ದ ರೈಸ್ ಆ್ಯಂಡ್ ಡಿಕ್ಲೈನ್ ಆಫ್ ದ ಡಚ್ ಇನ್ ಇಂಡಿಯಾ, ದ ಇಂಗ್ಲೀಷ್, ದ ಫ್ರೆಂಚ್, ದ ಕಾಂಪಿಟೇಷನ್ ಬಿಟ್ವೀನ್ ದ ಇಂಗ್ಲೀಷ್ ಆ್ಯಂಡ್ ದ ಫ್ರೆಂಚ್. ಬ್ರಿಟಿಷರು ಮತ್ತು ಫ್ರೆಂಚರ ನಡುವೆ ಪ್ರತಿಸ್ಪರ್ಧೆ. ನೆಕ್ಸ್ಟು ಫಸ್ಟ್ ಕಾರ್ನಾಟಿಕ್ ವಾರ್, ಸೆಕೆಂಡ್ ಕಾರ್ನಾಟಿಕ್ ವಾರ್, ಥರ್ಡ್ ಕಾರ್ನಾಟಿಕ್ ವಾರ್ ಯಾರ್ಯಾರ ನಡುವೆ ನಡೀತು, ಏನು ಪರ್ಪಸ್ಗೋಸ್ಕರ ಅಂತ ನಡೀತು ಅಂತ ನಾವು ಶಾರ್ಟಾಗಿ ಸ್ವೀಟಾಗಿ ತಿಳ್ಕೊಬಿಡೋಣ. ಓಕೆನಾ. ಬನ್ನಿ ಇವಾಗ ನಾವು ಕ್ಲಾಸ್ ಸ್ಟಾರ್ಟ್ ಮಾಡೋಣ. ನೋಡಿ, ಫಸ್ಟು ಪೋರ್ಚುಗೀಸ್. ನಮ್ಮ ಭಾರತಕ್ಕೆ ಯಾರು ವ್ಯಾಪಾರ ಮಾಡೋಕ್ಕೆ ಬಂದರು ಅಂತ ಹೇಳಿದ್ರೆ, ನ್ಯೂ ಸೀ ರೂಟ್ ಆದಮೇಲೆ ಹೊಸ ಸೀ ರೂಟ್ ಯಾರು ಹುಡುಕಿದ್ದು, ವಾಸ್ಕೋ ಡ ಗಾಮ ಬಂದು ಪೋರ್ಚುಗೀಸ್ ಕಂಟ್ರಿ ಅವನು. ಓಕೆನಾ. ನೋಡಿ ಫಸ್ಟು ದ ಪೋರ್ಚುಗೀಸ್ ವೇರ್ ದ ಫಸ್ಟ್ ಟು ಅರೈವ್ ಇನ್ ಇಂಡಿಯಾ ಫಾರ್ ಟ್ರೇಡ್ ಆ್ಯಂಡ್ ವೇರ್ ಲಾಸ್ಟ್ ಆ್ಯಂಡ್ ಆಲ್ಸೋ ದ ಲಾಸ್ಟ್ ಟು ಲೀವ್ ಇಂಡಿಯಾ ಬೈ ದ ಸೀ ರೂಟ್. ಪೋರ್ಚುಗೀಸ್ ಅವರು ಭಾರತಕ್ಕೆ ಫಸ್ಟ್ ಬಂದರು. ಹಾಗೆಯೇ ಸ್ವತಂತ್ರ ಬಂದಾದಮೇಲೆ 1947 ನಮಗೆ ಸ್ವತಂತ್ರ ಬಂದಿದ್ದು ಗೊತ್ತಲ್ವಾ. 1947 August 15, 1947 ವಿ ಗಾಟ್ ದ ಇಂಡಿಪೆಂಡೆನ್ಸ್. ನಮಗೆ ಸ್ವಾತಂತ್ರ್ಯ ಸಿಕ್ತು. ಆ ನಂತರ ಪೋರ್ಚುಗೀಸ್ ಅವರು ಲಾಸ್ಟಲ್ಲಿ ಹೋದರು. ಓಕೆನಾ. ಈಗಿನ ಪುಡಿಚೇರಿ ಆಗಿರ್ಬೋದು, ಪಾಂಡಿಚೇರಿ ಆಗಿರ್ಬೋದು, ಅಲ್ಲಿ ಪೋರ್ಚುಗೀಸ್ ಅವರು ವಾಸ ಮಾಡ್ತಿದ್ರು. ಓಕೆನಾ. ಆಫ್ಟರ್ ವಾಸ್ಕೋ ಡ ಗಾಮ, ಫ್ರಾನ್ಸಿಸ್ಕೋ ಡಿ ಅಲ್ಮೀಡಾ ಅರೈವ್ಡ್ ಇನ್ ಇಂಡಿಯಾ ಆಸ್ ದ ವೈಸ್ರಾಯ್ ಆಫ್ ದ ಪೋರ್ಚುಗೀಸ್. ಓಕೆನಾ. ಯಾವಾಗ ವಾಸ್ಕೋ ಡಿ ಗಾಮ ತೀರ್ಕೊಂಡ ಆಮೇಲೆ ಯಾರು ಬಂದರು, ಫ್ರಾನ್ಸಿಸ್ಕೋ ಡಿ ಅಲ್ಮೀಡಾ ವೈಸ್ರಾಯ್ ಆಗಿ ಬಂದ ಪೋರ್ಚುಗೀಸ್ಗೆ. ನೆಕ್ಸ್ಟ್ ನೋಡಿ, ಈ ಇಂಪ್ಲಿಮೆಂಟೆಡ್ ಬ್ಲೂ ವಾಟರ್ ಪಾಲಿಸಿ. ಇದು ಇಂಪಾರ್ಟೆಂಟ್ ನೋಡಿ. ಬ್ಲೂ ವಾಟರ್ ಪಾಲಿಸಿ ಅನ್ನೋ ಕಾನ್ಸೆಪ್ಟ್ ಇಂಪಾರ್ಟೆಂಟ್. ಏನು ಬ್ಲೂ ವಾಟರ್ ಪಾಲಿಸಿ? ಇನ್ ಆರ್ಡರ್ ಟು ಎಸ್ಟಾಬ್ಲಿಷ್ ದ ಸುಪ್ರೀಮಸಿ ಓವರ್ ಅ ಸಿ ಇನ್ಸ್ಟೆಡ್ ಆಫ್ ಸುಪ್ರೀಮಸಿ ಓವರ್ ಅ ಲ್ಯಾಂಡ್. ನೋಡಿ, ಇಲ್ಲಿ ಅವರು ಮೇನ್ ಬಿಸ್ನೆಸ್ ಮಾಡ್ತಾ ಇರೋದು ಯಾವ ರೂಟಲ್ಲಿ, ಸಿ ರೂಟಲ್ಲಿ ಮಾಡ್ತಾ ಇರೋದು. ಅದಕ್ಕೆ ಫ್ರಾನ್ಸಿಸ್ಕೋ ಡಿ ಅಲ್ಮೀಡಾ ಏನು ಮಾಡ್ದ, ಬ್ಲೂ ವಾಟರ್ ಪಾಲಿಸಿ ಅಂತ ಪಾಲಿಸಿ ತಂದ. ಈ ಪಾಲಿಸಿ ಎಲ್ಲಿ ಯೂಸ್ ಆಯಿತು, ವಾಟರ್ ಮೇಲೆ ಗ್ರಿಪ್ ಇಟ್ಕೊಂಡ್ರು ಅವರು, ಸಿ ಹತ್ರ ಗ್ರಿಪ್ ಇಟ್ಕೊಂಡ್ರು. ಯಾವುದೇ ಶಿಪ್ ಹೋಗಬೇಕು ಬರಬೇಕು ಅಂತ ಹೇಳಿದ್ರು ಪೋರ್ಚುಗೀಸ್ ಪರ್ಮಿಷನ್ ಕೇಳಬೇಕಾಯಿತು. ಅದನ್ನೇ ಬ್ಲೂ ವಾಟರ್ ಪಾಲಿಸಿ. ಅಲ್ಲಿ ಅವರು ಸುಪ್ರೀಮಸಿ ಅಂತ ಒಂದು ಗ್ರಿಪ್ಪಾಗಿ ಇಟ್ಕೊಂಡಿದ್ದ. ಓಕೆನಾ. ನೆಕ್ಸ್ಟ್ ನೋಡಿ, ಆಲ್ಫೆನ್ಸೋ ಡಿ ಅಲ್ಬುಕರ್ಕ್. ಇವಾಗ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ, ಆಲ್ಫೆನ್ಸೋ ಡಿ ಅಲ್ಬುಕರ್ಕ್ ಹೂ ಕೇಮ್ ಆಫ್ಟರ್ ಅಲ್ಮೀಡಾ. ಆದಮೇಲೆ ಯಾರು ಬಂದರು, ಆಲ್ಫೆನ್ಸೋ ಡಿ ಅಲ್ಬುಕರ್ಕ್. ಓಕೆನಾ. ಈಸ್
ಕನ್ಸಿಡರ್ಡ್ ಆಸ್ ದ ರಿಯಲ್ ಫೌಂಡರ್ ಆಫ್ ಪೋರ್ಚಗಸ್ ರಿಯಲ್ ಫೌಂಡರ್ ಯಾರು? ಆಲ್ಫೆನ್ಸೋ ಡಿ ಅಲ್ಬುಕರ್ಕ್. ಓಕೆನಾ. ಈ ವೇಜ್ಡ್ ಅ ಬ್ಯಾಟಲ್ ಅಗೇನೆಸ್ಟ್ ದ ಸುಲ್ತಾನ್ ಆಫ್ ಬಿಜಾಪುರ್ ಇನ್ 1510 ಅಂಡ್ ಒನ್ ಗೋವಾ. ಇವನು ಸುಲ್ತಾನ್ ಆಫ್ ಬಿಜಾಪುರ್ ಮೇಲೆ ಯುದ್ಧ ಮಾಡಿ 1510 1510ನಲ್ಲಿ ಇವನು ಗೋವಾನ ವಶಪಡಿಸ್ಕೊಂಡ. ಓಕೆ, ಅರ್ಥ ಆಯ್ತಾ ಎಲ್ಲರಿಗೂ? ಗೋವಾ ಬಿಕೇಮ್ ದ ಅಡ್ಮಿನಿಸ್ಟ್ರೇಟಿವ್ ಸೆಂಟರ್ ಆಫ್ ದ ಪೋರ್ಚಗಸ್ ಅಡ್ಮಿನಿಸ್ಟ್ರೇಷನ್ ಇನ್ ಇಂಡಿಯಾ. ಗೋವಾನ ಏನು ಮಾಡಿಕೊಂಡ್ರು? ಆಡಳಿತ ಕಚೇರಿಯಾಗಿ ಮಾಡಿಕೊಂಡ್ರು, ಅಡ್ಮಿನಿಸ್ಟ್ರೇಟಿವ್ ಸೆಂಟರ್ನ ಮಾಡಿಕೊಂಡ್ರು. ನೆಕ್ಸ್ಟ್ ನೋಡಿ, ದ ಪೋರ್ಚಗಸ್ ಹ್ಯಾಡ್ ಅಬ್ಸಲ್ಯೂಟ್ ಮೊನೋಪೊಲಿ ಓವರ್ ಅ ಟ್ರೇಡ್ ವಿತ್ ಇಂಡಿಯಾ ಫಾರ್ ಅ ಸೆಂಚುರಿ. ಮೊನೋಪೊಲಿ ಅಂದರೆ ಫ್ರೀ ಟ್ರೇಡ್ ಮಾಡ್ತಾ ಇದ್ರು ಎಷ್ಟೋ ವರ್ಷಗಳ ಕಾಲ. ಬಟ್ ದೇರ್ ಪವರ್ ಡಿಕ್ಲೈನ್ ವಿತ್ ದ ಅರೈವಲ್ ಆಫ್ ಇಂಗ್ಲೀಷ್ ಆ್ಯಂಡ್ ಫ್ರೆಂಚ್ ಇನ್ ಇಂಡಿಯಾ. ಯಾವಾಗ ಇಂಗ್ಲೀಷ್ ಅವರು ಹಾಗೂ ಫ್ರೆಂಚ್ ಕಂಟ್ರಿಯವರು ವ್ಯಾಪಾರ ಮಾಡೋಕ್ಕೆ ಭಾರತಕ್ಕೆ ಬಂದರು, ಪೋರ್ಚಗೀಸ್ ಪವರ್ ಏನಾಯಿತು? ಡಿಕ್ಲೇನ್ ಆಗಕ್ಕೆ ಬಂತು. ಓಕೆನಾ. ಯಾವಾಗ ವಾರ್ ಸ್ಟಾರ್ಟ್ ಆಗುತ್ತೋ, ಒಂದು ಫೈಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೋ ಅವಾಗ ಪವರ್ನ ಡಿಕ್ಲೇನ್ ಆಗಕ್ಕೆ ಬಂತು. ಪೋರ್ಚಗೀಸ್ ಪವರು ಡಿಕ್ಲೇನ್ ಆಗಕ್ಕೆ ಬಂತು. ಕಾನ್ಸೆಪ್ಟ್ ಅರ್ಥ ಆಯ್ತಾ? ಇಷ್ಟೇ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ನೀವು. ಓಕೆನಾ. ಇವಾಗ ಪೋರ್ಚಗೀಸ್ ಮುಗೀತು. ಓಕೆನಾ. ಕನ್ನಡದಲ್ಲೂ ಅಷ್ಟೇ ಸೇಮ್ ಕನ್ನಡದಲ್ಲಿ ರಿವೈಸ್ ಮಾಡ್ಕೊಳ್ಳಿ. ಹಂಗೆ ಸೇಮ್. ಜಲಮಾರ್ಗದ ಮೂಲಕ ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದ ಮೊಟ್ಟ ಮೊದಲ ಯುರೋಪಿಯನ್ನರು ಪೋರ್ಚಗೀಸರೇ ಮತ್ತು ಭಾರತವನ್ನು ತೊರೆದ ಕೊನೆಯ ಯುರೋಪಿಯನ್ನರು ಕೂಡ ಪೋರ್ಚಗೀಸರೇ. ಮೊದಲು ಭಾರತಕ್ಕೆ ಬಂದಿದ್ದು ಪೋರ್ಚಗೀಸವರೇ, ಕೊನೆಗೂ ಭಾರತ ಬಿಟ್ಟು ಹೋಗಿದ್ದು ಪೋರ್ಚಗೀಸರೇ. ಓಕೆನಾ. ಇದು ಕಾನ್ಸೆಪ್ಟ್ ಗೊತ್ತಿರಬೇಕು ನಿಮಗೆ. ವಾಸ್ಕೋಡ ಗಾಮನ ನಂತರ ಪೋರ್ಚಗೀಸರ ಮೊಟ್ಟ ಮೊದಲ ವೈಸ್ರಾಯ್ ಆಗಿ ಫ್ರಾನ್ಸಿಸ್ಕೋ ಡಿ ಅಲ್ಮೀಡಾ ಭಾರತಕ್ಕೆ ಬಂದನು. ಮೊಟ್ಟ ಮೊದಲ ವೈಸ್ರಾಯ್ ಆಗಿ ಪೋರ್ಚಗೀಸಲ್ಲಿ ಯಾರು ಬಂದರು? ಆಲ್ಫೆನ್ಸೋ ಡಿ ಅಲ್ಮೀಡಾ. ಓಕೆನಾ. ಭೂಮಿಯ ಮೇಲಿನ ಅಧಿಪತ್ಯಕ್ಕೆ ಬದಲು ಸಮುದ್ರದ ಮೇಲಿನ ಏಕಸ್ವಾಮ್ಯಕ್ಕಾಗಿ ನೌಕಾಶಕ್ತಿಯನ್ನು ಬಲಪಡಿಸುವ ನೀಲಿ ನೀರಿನ ನೀತಿ ಬ್ಲೂ ವಾಟರ್ ಪಾಲಿಸಿಯನ್ನು ಜಾರಿಗೆ ತಂದನು. ಬ್ಲೂ ವಾಟರ್ ಪಾಲಿಸಿಯನ್ನು ಜಾರಿಗೆ ತಂದವನು ಯಾರು? ಆಲ್ಫೆನ್ಸೋ ಡಿ ಅಲ್ಮೀಡಾ. ಇದು 1 ಮಾರ್ಕ್ಸಲ್ಲಿ ಕೇಳುವಂತಹ ಸಾಧ್ಯತೆ ತುಂಬ ಇರುತ್ತೆ. ಓಕೆನಾ. ಇದೇ ರೀತಿಯಲ್ಲಿ ನೀವು ಓದಬೇಕು. ನಾನು ಅದಕ್ಕೆ ಟೆಕ್ಸ್ಟ್ ಬುಕ್ ನೋಡಿಕೊಂಡೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋದು. ಪ್ರತಿಯೊಬ್ಬರೂ ಇದು ಕಾನ್ಸೆಪ್ಟ್ನ ಕಾನ್ಸಂಟ್ರೇಟ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ನೋಡಿ, ಅಲ್ಮೀಡಾನ ನಂತರ ಬಂದ ಆಲ್ಫೆನ್ಸೋ ಡಿ ಅಲ್ಬುಕರ್ಕ್ ಭಾರತದಲ್ಲಿ ಪೋರ್ಚಗೀಸ್ ಸಾಮ್ರಾಜ್ಯದ ನಿಜವಾದ ಸ್ಥಾಪಕನೇ ಪ್ರಸಿದ್ಧನಾಗಿದ್ದಾನೆ. ಓಕೆನಾ. ಆಲ್ಫೆನ್ಸೋ ಡಿ ಅಲ್ಮೀಡಾ ಆದಮೇಲೆ ಆಲ್ಫೆನ್ಸೋ ಡಿ ಅಲ್ಬುಕರ್ಕ್ ಭಾರತಕ್ಕೆ ಬರ್ತಾನೆ. ಅವನು ಭಾರತಕ್ಕೆ ಬಂದ ಮೇಲೆ ಪೋರ್ಚಗೀಸ್ ರಿಯಲ್ ಫೌಂಡರ್ ಯಾರು ಅಂತ ಕೇಳಿದ್ರೆ ಆಲ್ಫೆನ್ಸೋ ಡಿ ಅಲ್ಬುಕರ್ಕ್. ಓಕೆನಾ. ಇವನು ಸಾಮಾನ್ಯ 510ರಲ್ಲಿ ಬಿಜಾಪುರದ ಸುಲ್ತಾನನಿಂದ ಗೋವಾವನ್ನು ಗೆದ್ದುಕೊಂಡ. ಬಿಜಾಪುರ ಸುಲ್ತಾನನಿಂದ ಗೋವಾನ ಗೆದ್ದುಕೊಂಡ. ಯಾವ ಇಯರಲ್ಲಿ? 1510ರಲ್ಲಿ. ಪೋರ್ಚಗೀಸರ ಆಡಳಿತ ಕೇಂದ್ರವಾಗಿ ಪರಿವರ್ತಿಸಿದನು. ಓಕೆನಾ. ಅದನ್ನು ಅವ್ನು ಗೆದ್ಕೊಂಡಿದ್ದ ಕೇಂದ್ರನ ಏನು ಮಾಡಿದನು? ಆಡಳಿತ ಕಚೇರಿ. ಅದನ್ನು ಆಡಳಿತ ಕೇಂದ್ರವಾಗಿ ಪರಿವರ್ತಿಸ್ಕೊಂಡ. ಓಕೆನಾ. ಮುಂದೆ ಒಂದು ಶತಮಾನ ಕಾಲ ಭಾರತದ ವ್ಯಾಪಾರದ ಮೇಲೆ ಪ್ರಶ್ನಾತೀತ ಏಕಸ್ವಾಮ್ಯವನ್ನು ಹೊಂದಿದ್ದ ಪೋರ್ಚಗೀಸರು ಡಚ್ ಮತ್ತು ಇಂಗ್ಲೀಷರ ಆಗಮನದ ನಂತರ ರಾಜಕೀಯವಾಗಿ ಕಳೆಗೊಂಡಿದ್ದರು. ಅಂದರೆ ಹೇಳಿದ್ರೆ ಸಿಂಪಲಾಗಿ ನಾವು ಅರ್ಥ ಮಾಡ್ಕೋಬೇಕು. ಯಾವಾಗ ಬಿಸ್ನೆಸ್ಸಲ್ಲಿ ಫೈಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೋ ಒಬ್ಬ ಸೋಲ್ಬೇಕು, ಒಬ್ಬ ಗೆಲ್ಲಬೇಕು. ಒಬ್ಬನಿಗೆ ವ್ಯಾಪಾರ ಜಾಸ್ತಿ ಆಗುತ್ತೆ, ಒಬ್ಬನಿಗೆ ವ್ಯಾಪಾರ ಕಮ್ಮಿ ಆಗುತ್ತೆ. ಇಲ್ಲೂ ಅದೇ ರೀತಿ ಆಗಿತ್ತೆ. ಪೋರ್ಚಗೀಸವ್ರು ಒಳ್ಳೆ ವ್ಯಾಪಾರ ಮಾಡ್ತಾಯಿದ್ರು, ಒಳ್ಳೆ ಟ್ರೇಡ್ ಮಾಡ್ತಾಯಿದ್ರು. ಯಾವಾಗ ಇಂಗ್ಲೀಷ್ ಹಾಗೂ ಫ್ರೆಂಚ್ ಅವರು ಭಾರತಕ್ಕೆ ಬರ್ತಾರೋ ಪೋರ್ಚಗೀಸ್ ವ್ಯಾಪಾರ ಒಂದು ಸ್ವಲ್ಪ ಡಿಕ್ಲೇನ್ ಆಯಿತು. ಅದರಿಂದ ಅವರು ಕುಗ್ತಾರೆ. ಓಕೆನಾ. ಇಷ್ಟೇ ಕಾನ್ಸೆಪ್ಟು ಪೋರ್ಚಗೀಸ್ದು. ಓಕೆನಾ. ನೀಟಾಗಿ ಅರ್ಥ ಮಾಡ್ಕೋಬೇಕು ನೀವು. ಓಕೆನಾ. ಬನ್ನಿ ಇವಾಗ ನೆಕ್ಸ್ಟ್ ನೋಡೋಣ. ನೋಡಿ, ಭಾರತದಲ್ಲಿ ಐರೋಷ್ಯರ ನೆಲೆಗಳು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ. ವೆರಿ ಇಂಪಾರ್ಟೆಂಟ್ ಇದು. ನೋಡಿ, ಬಿ ಅಂದರೆ ಬ್ರಿಟಿಷು, ಎಫ್ ಅಂದರೆ ಫ್ರೆಂಚು, ಡಿ ಅಂದರೆ ಡಚ್ಚು, ಪಿ ಅಂದರೆ ಪೋರ್ಚಗೀಸು. ಇಲ್ಲಿ ಎಲ್ಲಿ ಪಿ ಅಂತ ಇರುತ್ತೋ ನೋಡಿ, ಗೋವಾದಲ್ಲಿ ಪಿ ಅಂತ ಇದೆ. ಪೋರ್ಚಗೀಸ್ ಅವರು ಆಳ್ವಿಕೆ ಮಾಡ್ತಾಯಿದ್ರು ಇಲ್ಲಿ ನೋಡಿ. ನೆಕ್ಸ್ಟು ಪುಲಿಕಟ್ ಡಿ ಅಂತ ಇದೆ, ಡಚ್ ಅವರು ಆಳ್ವಿಕೆ ಮಾಡ್ತಾಯಿದ್ರು. ಬಿ ಅಂದರೆ ಬ್ರಿಟಿಷು, ಮಡ್ರಾಸಲ್ಲಿ ಅವರಿದ್ದರು. ಎಫ್ ಅಂದರೆ ಪಿ ಅಂದರೆ ಫ್ರೆಂಚ್. ಪಿ ಅಂತ ಹೇಳಿದ್ರೆ ಪಿ ಪೋರ್ಚಗೀಸ್ ಅವರು ಪಾಂಡಿಚೇರಿಲಿದ್ದರು ನೋಡಿ. ಎಫ್ ಕರೈಕಲ್ಲಲ್ಲಿದ್ದರು ಫ್ರೆಂಚ್ ಅವರು. ಈ ಥರ ಇದನ್ನು ನೀಟಾಗಿ ನೀವು ನೋಡ್ಕೋಬೇಕು. ಯಾರು ಎಲ್ಲೆಲ್ಲಿ ವ್ಯಾಪಾರ ಮಾಡ್ತಾಯಿದ್ರು, ಪೋರ್ಚಗೀಸ್, ಡಚ್, ಬ್ರಿಟಿಷ್, ಫ್ರೆಂಚ್, ಇವರು ಎಲ್ಲೆಲ್ಲಿ ವ್ಯಾಪಾರ ಮಾಡ್ತಾಯಿದ್ರು ಅಂತ ಇದೊಂದು ಮ್ಯಾಪು, ನಿಮಗೆ ಮ್ಯಾಪ್ ರೀಡಿಂಗು. ಓಕೆನಾ. ನೀಟಾಗಿ ನೀವು ಗುರ್ತಾಡ್ಕೊಂಡು ಓದ್ರಿ. ಓಕೆನಾ. ನೆಕ್ಸ್ಟ್ ನೋಡಿ,
ದ ರೈಸ್ ಆ್ಯಂಡ್ ಡಿಕ್ಲೇನ್ ಆಫ್ ದ ಡಚ್ ಇನ್ ಇಂಡಿಯಾ. ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್. ದ ರೈಸ್ ಆ್ಯಂಡ್ ಡಿಕ್ಲೇನ್ ಆಫ್ ದ ಡಚ್ ಇನ್ ಇಂಡಿಯಾ. ಹೇಗೆ ಡಚ್ ಅವರು ಭಾರತಕ್ಕೆ ಬಂದರು, ಅವರ ವ್ಯಾಪಾರ ಐಯಲ್ಲಿತ್ತು, ಹೇಗೆ ಸಡನ್ನಾಗಿ ಡಿಕ್ಲೇನ್ ಆಯಿತು ಅಂತ ನಾವು ಇವಾಗ ನೋಡೋಣ. ಓಕೆನಾ, ನೀಟಾಗಿ ಕಾಣಿಸ್ತಿದೆ ಅಲ್ವಾ ಎಲ್ಲರಿಗೂ? ನೋಡಿ, ಇನ್ 1602 1602 in 1602 the Dutch East India Company came to India and established trading center. 1602 1602ರಲ್ಲಿ ಡಚ್ ಈಸ್ಟ್ ಇಂಡಿಯಾ ಕಂಪನಿ ಇಂಡಿಯಾಗೆ ಬಂದು ಎಸ್ಟಾಬ್ಲಿಷ್ ಆಯಿತು. ಓಕೆನಾ, ನಾವು ಇಲ್ಲಿ ವ್ಯಾಪಾರ ಮಾಡ್ತೀವಿ, ಇಂಡಿಯಾದಲ್ಲಿ ಬಂದು ವ್ಯಾಪಾರ ಮಾಡ್ತೀವಿ ಅಂತ 1602ರಲ್ಲಿ ಭಾರತಕ್ಕೆ ಬಂದರು. ಓಕೆನಾ, ಭಾರತಕ್ಕೆ ಬಂದು ಎಲ್ಲೆಲ್ಲಿ ಅವರು ಟ್ರೇಡ್ನ ಹಾಕಿದ್ರು ಅಂದರೆ ಎಲ್ಲೆಲ್ಲಿ ಬಿಸ್ನೆಸ್ನ ಅವರು ಸ್ಟಾರ್ಟ್ ಮಾಡಿದ್ರು ಅಂತ ನೋಡಿದ್ರೆ ಅಟ್ ಸೂರತ್, ಬ್ರೋಚ್, ಕಾಂಬೆ, ಕೊಚ್ಚಿನ್, ನಾಗಪಟ್ಟಣಂ, ಮಸಲಿಪಟ್ಟಣಂ ಆ್ಯಂಡ್ ಚಿನ್ಸೋರ್. ಈ ಪ್ಲೇಸಲ್ಲಿ ಸೂರತ್, ಮಸಲಿಪಟ್ಟಣಂ, ಚಿನ್ಸೋರ್ ಈ ಪ್ಲೇಸಲ್ಲಿ ಡಚ್ ಅವರು ಅವರ ಟ್ರೇಡ್ನ ಸ್ಟಾರ್ಟ್ ಮಾಡಿದ್ರು. ಓಕೆನಾ, ಇನ್ ಪೊಲಿಟಿಕ್ಸ್ ಏನೇ ಒಂದು ಟ್ರೇಡ್ ಹಾಕಬೇಕಾದ್ರೆ ಅಲ್ಲಿನ ಸ್ಥಳೀಕರು ಆಗಿರುವ ಕಿಂಗು ಸ್ಟ್ರಾಂಗ್ ಇರ್ತಾನೆ. ಸ್ಟ್ರಾಂಗ್ ಇದ್ದಿರುವ ಕಾರಣ ಕಿಂಗ್ ಮಾತು ಕೇಳಬೇಕಾಗುತ್ತೆ ಡಚ್ ಅವರು. ಓಕೆನಾ, ಇವಾಗ ನೋಡಿ, in the politics of Kerala, the one who lived in the most important phase and rescued an important principality from the foreigners was Raja Martanda Varma of Wayanad. ಇವರು ಇಂಪಾರ್ಟೆಂಟ್. ರಾಜ ಮಾರ್ತಾಂಡ ವರ್ಮಾ ಆಫ್ ವೈನಾಡ್ ಕ್ವಶನ್ಸ್ ಕೇಳುವ ಸಾಧ್ಯತೆ ತುಂಬ ಇರುತ್ತೆ. ರಾಜ ಮಾರ್ತಾಂಡ ವರ್ಮಾ ಆಫ್ ವೈನಾಡ್, ರಾಜ ಮಾರ್ತಾಂಡ ವರ್ಮಾ ಅಂತ ಹೇಳಿದ್ರೆ ಅವರೊಬ್ಬ ಕಿಂಗ್. ಓಕೆನಾ, ಅವನು ಕೇರಳ ಹತ್ರ ರೂಲ್ ಮಾಡ್ತಿರ್ತಾನೆ. ಅವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ ಸುತ್ತಮುತ್ತ ಫಾರಿನರ್ಸು ಟ್ರೇಡ್ಗೋಸ್ಕರ ಬಂದಿರ್ತಾರೆ. ಇವನು ಅವ್ರ ಕಾಟ ಜಾಸ್ತಿ ಆಗಿರುತ್ತಲ್ಲ, ಯಾವಾಗ ಟ್ರೇಡ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರ ಪರ್ಮಿಷನ್, ಅವ್ರ ಕಂಟ್ರಿಯಿಂದ ಪರ್ಮಿಷನ್ ಬಂದಿರ್ತಾರೆ. ಅವ್ರ ಮೈಂಡ್ ಸೆಟ್ ಏನಿರುತ್ತೆ, ನಮ್ಮ ಕಂಟ್ರಿಯಿಂದ ನಾನು ಪರ್ಮಿಷನ್ ಬಂದಿದ್ದೀನಿ, ಇಲ್ಲಿ ಆಯ್ತಕ್ಕೆ ನಾವು ಬೇರೆಯವ್ರನ್ನ ಕೇಳಬೇಕು ಅಂತ ಆ ಮೈಂಡ್ ಸೆಟ್ಟಲ್ಲಿ ಇರ್ತದೆ. ಹಾಗೆ ರಾಜ ಮಾರ್ತಾಂಡ ವರ್ಮ ಏನು ಮಾಡ್ತಾನೆ, ಅವ್ರ ಮೇಲೆ ಫೈಟ್ ಮಾಡ್ತಾನೆ. ಯಾರೇ ಟ್ರೇಡ್ ಮಾಡಬೇಕಾದ್ರೂ ರಾಜ ಮಾರ್ತಾಂಡ ವರ್ಮ ಪರ್ಮಿಷನ್ ಕೇಳಬೇಕಾಗಿರುತ್ತೆ. ಆ ಥರ ಒಂದು ಕಾನ್ಸೆಪ್ಟು ರಾಜ ಮಾರ್ತಾಂಡ ವರ್ಮ ಇಟ್ಕೊಂಡಿರ್ತಾನೆ. ಅವ್ರು ಫಾರಿನರ್ಸ್ ಯಾರು ಪರ್ಮಿಷನ್ ಕೇಳಲ್ಲ ರಾಜ ಮಾರ್ತಾಂಡ ವರ್ಮದು. ಅದಕ್ಕೋಸ್ಕರ ಅವನು ಎಲ್ಲ ಫಾರಿನರ್ಸ್ ಮೇಲೆ ಫೈಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡು ಅವನ ಪ್ರಾವಿಷನ್ಸು, ಅವನು ವೈನಾಡಲ್ಲಿ ಕಿಂಗ್ಡಮ್ ಇರುತ್ತಲ್ಲ ಆ ಕಿಂಗ್ಡಮ್ನ ಅವನು ಬಲಿಷ್ಠಗೊಳಿಸ್ಕೊಂಡಿರ್ತಾನೆ. ಯಾವುದೇ ಫಾರಿನರ್ಸು ನಮ್ಮ ಕಡೆ ಬಂದು ವ್ಯಾಪಾರ ಮಾಡಬಾರ್ದು ಅಂತ ಆ ಕಾನ್ಸೆಪ್ಟಲ್ಲಿ ಇರ್ತಾನೆ ಅವನು. ಈ ರೂಲ್ ಫ್ರಮ್ 1729 1729ರಿಂದ 1758. ಈ ರೂಲ್ಡ್ ಫ್ರಮ್ 1729 to 1758 ಆ್ಯಂಡ್ ಸೇವ್ಡ್ ಫ್ರಮ್ ದ ಸರೌಂಡಿಂಗ್ ರೂಲರ್ಸ್ ಆಸ್ ವೆಲ್ ಆಸ್ ಫಾರಿನರ್ಸ್. ನಾನು ಹೇಳಿದೆ ಅಲ್ವಾ, ಔಟ್ ಆಫ್ ಕಂಟ್ರಿ ಹೌಸಿಂದನೂ ಸೇವ್ ಮಾಡ್ಕೊಂಡಿರ್ತಾನೆ ಅವ್ನ ಕಿಂಗ್ಡಮ್ನ, ಹಾಗೆ ಬೇರೆ ಬೇರೆ ರೂಲರ್ಸಿಂದನೂ ಸೇವ್ ಮಾಡ್ಕೊಂಡಿರ್ತಾನೆ. ಓಕೆನಾ, ಈ ಮೇಡ್ ದಿಸ್ ಆ್ಯಸ್ ಅ ಗ್ರೇಟ್ ಕಿಂಗ್ಡಮ್ ಅಮಂಗ್ ಆಲ್. ಆ ಪೀರಿಯಡಲ್ಲಿ ಇವನ್ ಕಿಂಗ್ಡಮ್ಮು, ರಾಜ ಮಾರ್ತಾಂಡ ವರ್ಮ ಕಿಂಗ್ಡಮ್ಮು ಪ್ರತಿಯೊಂದು ಕಿಂಗ್ಡಮ್ಗಿಂತ ಸ್ಟ್ರಾಂಗ್ ಇರುತ್ತೆ. ಓಕೆನಾ, ಈ ಸ್ಟುಡ್ ಅಗೇನೆಸ್ಟ್ ದ ಫಾರಿನರ್ಸ್. ಅವನು ಫಾರಿನರ್ಸ್ ಮೇಲೆ ತಿರುಗಿ ಬೀಳ್ತಾನೆ. ಓಕೆನಾ, ಬಟ್ ಯಾವ ಫಾರಿನರ್ಸ್ ಯಾರು ಏನು ಮಾಡೋಕ್ಕೆ ಆಗಿರಲ್ಲ ಅವನಿಗೆ. ಪವರ್ಫುಲ್ ಕಿಂಗ್ ಇದ್ದಂಗೆ. ಓಕೆನಾ, ಯಾವುದೇ ಫಾರಿನರ್ಸು ಅವನ ಮೇಲೆ ಯುದ್ಧಕ್ಕೆ ಹೋದ್ರೂ ಸೋತಾಯ್ತಾ ಇದ್ರು. ಡಚ್ ಆಗಿರ್ಬೋದು, ಪೋರ್ಚುಗೀಸ್ ಆಗಿರ್ಬೋದು, ಯಾರೇ ಅವನ ಮೇಲೆ ಯುದ್ಧಕ್ಕೆ ಹೋದ್ರು ಸೋಲ್ತಿದ್ರು. ರಾಜ ಮಾರ್ತಾಂಡ ವರ್ಮ ಅಂದರೆ ತುಂಬ ಸ್ಟ್ರಾಂಗ್ ವ್ಯಕ್ತಿ. ಕೊನೆಗೇನಾಗುತ್ತೆ, ಮಾರ್ತಾಂಡ ವರ್ಮ, ಡಚ್ ವರ್ಸಸ್ ಮಾರ್ತಾಂಡ ವರ್ಮ ವಾರ್ ಆಗುತ್ತೆ. ಡಚ್ ವರ್ಸಸ್ ಮಾರ್ತಾಂಡ ವರ್ಮ ವಾರ್ ಆಗುತ್ತೆ. ಈ ವಾರಲ್ಲಿ ಬಂದು ಮಾರ್ತಾಂಡ ವರ್ಮ ವಾರಲ್ಲಿ ಗೆಲ್ತಾನೆ. ಓಕೆನಾ, ಇವರು ಡಚ್ ಅವರು ಎಷ್ಟೇ ಜನ ಅಲೈನ್ಸ್ ಆಗಿ ಮಾರ್ತಾಂಡ ವರ್ಮ ಮೇಲೆ ಮುಗಿಬಿದ್ರೂ ಇಲ್ಲಿ ಮಾರ್ತಾಂಡ ವರ್ಮನೇ ವಿನ್ ಆಗ್ತಾನೆ. ಆಗ ಡಚ್ಚು ಡಿಕ್ಲೇನ್ ಆಗುತ್ತೆ. ಇಲ್ಲಿ ಪವರ್ಫುಲ್ ಕಿಂಗ್ ಆಗಿ ಮಾರ್ತಾಂಡ ವರ್ಮ ಉಳ್ಕೋತಾನೆ. ಓಕೆನಾ, ಬನ್ನಿ ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ನೋಡಿ, ಇವಾಗ ಇಂಗ್ಲೀಷ್ ಅವರು ಭಾರತಕ್ಕೆ ಹೇಗೆ ಬಂದರು ಅಂತ ನಾವು ಪರ್ಫೆಕ್ಟಾಗಿ ನೋಡೋಣ. ನೀವು ಪರ್ಫೆಕ್ಟಾಗಿ ತಿಳ್ಕೊಳ್ಳಿ. ಓಕೆನಾ, ಆನ್ 31 ಡಿಸೆಂಬರ್ 1600 ವರ್ಷಗಳ ಕಾಲ ನಾವು ಹಿಂದೆ ಹೋಗ್ತಾ ಇದ್ದೀವಿ ಇವಾಗ. ಆ ಥರ ಥಿಂಕ್ ಮಾಡಿದ್ರೆ ಮಾತ್ರ ನಮಗೆ ಈ ಸ್ಟೋರಿ ಅರ್ಥ ಆಗೋದು. ಓಕೆನಾ, ಬನ್ನಿ. ಆನ್ 31 ಡಿಸೆಂಬರ್ 1600 ಕ್ವೀನ್ ಎಲಿಜಬೆತ್ issued a royal charter authorizing the East India Company to trade with eastern countries for 15 years. On 31 ಡಿಸೆಂಬರ್ 1600 ಕ್ವೀನ್ ಎಲಿಜಬೆತ್ ಸೈನ್ ಆಗ್ತಾಳೆ. ಏನಕ್ಕೆ?
ಈಸ್ಟ್ ಇಂಡಿಯಾ ಕಂಪನಿ ಅನ್ನೋದಕ್ಕೆ ಒಂದಕ್ಕೆ ಸೈನ್ ಆಗ್ತಾಳೆ. ನೀವು ಹೋಗಿ ಈಸ್ಟರ್ನ್ ಕಂಟ್ರೀಸಲ್ಲಿ 15 ಇಯರ್ಸ್ ಕಾಲ ನೀವು ಟ್ರೇಡ್ ಮಾಡ್ರಿ ಅಂತ ಒಂದು ಪರ್ಮಿಷನ್ ಕೊಡ್ತಾಳೆ. ಓಕೆನಾ. ದ ಕಂಪನಿ ಸ್ಟಾರ್ಟೆಡ್ ದ ಟ್ರೇಡ್ ಇನ್ 1613. ಕಂಪನಿ ಯಾವಾಗ ಟ್ರೇಡ್ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಂತ ಹೇಳಿದ್ರೆ 1613 1613 ಟ್ರೇಡ್ನ ಸ್ಟಾರ್ಟ್ ಮಾಡ್ತಾರೆ. ದ ಮೊಘಲ್ ಎಂಪೈರ್ ಜಹಾಂಗೀರ್ ಇಶ್ಯೂಡ್ ಅ ರಾಯಲ್ ಪರ್ಮಿಷನ್ ಟು ಇಂಗ್ಲಿಷ್ ಟು ಎಸ್ಟಾಬ್ಲಿಷ್ ದೇರ್ ಫಸ್ಟ್ ವೇರ್ ಹೌಸ್ ಆರ್ ಫ್ಯಾಕ್ಟ್ರಿ ಅಟ್ ಸೂರತ್. ಇವ್ರಿಗೆ ಬ್ರಿಟಿಷ್ ಅವ್ರಿಗೆ ಪರ್ಮಿಷನ್ ಕೊಡೋದು, ಇಂಗ್ಲೆಂಡ್ ಅವ್ರಿಗೆ ಪರ್ಮಿಷನ್ ಕೊಟ್ಟಿರುವ ರಾಜ ಯಾರು ಅಂತ ಕೇಳಿದ್ರೆ ಮೊಘಲ್ ಎಂಪೈರ್, ಮೊಘಲ್ ರಾಜ ಜಹಾಂಗೀರ್. ಮೊಘಲ್ ರಾಜ ಜಹಾಂಗೀರ್, ಈ ನೇಮ್ನ ನೆನ್ಪಿಟ್ಕೊಂಡಿರ್ಬೇಕು ನೀವು. ಯಾರು ಇಂಗ್ಲಿಷ್ ಅವ್ರಿಗೆ ಫಸ್ಟ್ ಟ್ರೇಡ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಅಂತ ಹೇಳಿದ್ರೆ ಮೊಘಲ್ ಎಂಪೈರ್ ಜಹಾಂಗೀರ್. ಇವನು ಟ್ರೇಡ್ ಮಾಡ್ರಿ ಅಂತ ಪರ್ಮಿಷನ್ ಕೊಡ್ತಾನೆ. ಎಲ್ಲಿ ಟ್ರೇಡ್ ಮಾಡ್ತಾರೆ ಇವರು? ಫಸ್ಟ್ ಫ್ಯಾಕ್ಟ್ರಿ ಎಲ್ಲ ಹಾಕ್ತಾರೆ? ಸೂರತ್. ಫಸ್ಟ್ ಫ್ಯಾಕ್ಟ್ರಿ ಎಲ್ಲ ಹಾಕ್ತಾರೆ? ಸೂರತ್ತಲ್ಲಿ ಹಾಕ್ತಾರೆ. ಇನ್ 1617 ಸರ್ ಥಾಮಸ್ ರೋ arrived at the court of the Jahangir as the royal ambassador from the court of James I. James I ಅನ್ನೋನು ಪ್ರೈಮ್ ಮಿನಿಸ್ಟರ್ ಇದ್ದಂಗೆ ಇಂಗ್ಲೆಂಡಲ್ಲಿ. ಅವನ ಅಂಡರಲ್ಲಿ ಕೆಲಸ ಮಾಡ್ತಿರೋ ಥಾಮಸ್ ರೋ. ಅವನು ಎಲ್ಲ ಅರೈವ್ ಆಯ್ತಾನೆ, ಇಂಡಿಯಾಗೆ ಬಂದು ಅವನು ಜಹಾಂಗೀರ್ ಕೋರ್ಟಲ್ಲಿ ಅಂಬಾಸಿಡರ್ ಆಗಿ ಬರ್ತಾನೆ. ಓಕೆನಾ. ಬಂದು ಏನಂತ ಕೇಳ್ತಾನೆ, ಈ ಸಾಟ್ ಪರ್ಮಿಷನ್ ಫ್ರಮ್ ದ ಜಹಾಂಗೀರ್ ಟು ಎಸ್ಟಾಬ್ಲಿಷ್ ಫ್ಯಾಕ್ಟ್ರೀಸ್ ಇನ್ ಅದರ್ ಪ್ಲೇಸಸ್ ಆಫ್ ಮೊಘಲ್ ಎಂಪೈರ್. ಫಸ್ಟ್ ಸೂರತ್ತಲ್ಲಿ ಬಂದು ಫ್ಯಾಕ್ಟ್ರಿ ಹಾಕಿದ್ರು. ಸರ್ ಥಾಮಸ್ ರೋ ಗ್ರೇಟ್ ಅಂಬಾಸಿಡರ್ ಆಗಿ ಬಂದು ಜಹಾಂಗೀರ್ ಹತ್ರ ಪರ್ಮಿಷನ್ ಕೇಳ್ತಾನೆ. ಸರ್ ನಾವು ಸೂರತ್ತಲ್ಲಿ ಇವಾಗ ಫ್ಯಾಕ್ಟ್ರಿ ಹಾಕಿದ್ದೀವಿ, ಇನ್ನು ಬೇರೆ ಬೇರೆ ಜಾಗಗಳಲ್ಲೂ ನಾವು ಫ್ಯಾಕ್ಟ್ರಿ ಹಾಕ್ತೀವಿ ಅಂತ ಪರ್ಮಿಷನ್ ಕೇಳ್ತಾನೆ. ಓಕೆನಾ. ದ ಇಂಗ್ಲಿಷ್ ಎಸ್ಟಾಬ್ಲಿಷ್ ಫ್ಯಾಕ್ಟ್ರೀಸ್ ಅಟ್ ಆಗ್ರಾ. ಆಗ್ರಾದಲ್ಲಿ ಫ್ಯಾಕ್ಟ್ರಿ ಹಾಕ್ತಾರೆ. ಅಹಮದಾಬಾದ್ ಅಂಡ್ ಬ್ರೋಚ್, ಈ ವಿವಿಧ 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 ಜಾಗದಲ್ಲಿ ಫ್ಯಾಕ್ಟ್ರಿಗಳು ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇನ್ 1639 1639 the English took Madras from the king of Chandragiri and established a strong fort named ಸೆಂಟ್ ಜಾರ್ಗೆ ಫೋರ್ಟ್. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಬ್ಬ ಚಂದ್ರಗಿರಿ ಅನ್ನೋನು ಕಿಂಗ್ ಇರ್ತಾನೆ. ಆ ಕಿಂಗ್ನ ಸೋಲಿಸಿ ಅವ್ನ ಕಿಂಗ್ಡಮ್ನ ತಗೊಂಡು ಅಲ್ಲಿ ಏನು ಬಿಲ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ ಸೆಂಟ್ ಜಾರ್ಗೆ ಫೋರ್ಟ್, ಒಂದು ಚಿಕ್ಕದಾಗಿ ಕೋಟೆ ಕಟ್ಕೋತಾರೆ. ಓಕೆನಾ. ಲೇಟರ್ Charles II, the Prince of England, gave Bombay on an annual rent of £10 to East India Company in 1668. ಚಾರ್ಲ್ಸ್ II ಅಂತ ಹೇಳಿ ಪ್ರಿನ್ಸ್ ಆಫ್ ಇಂಗ್ಲೆಂಡ್ ಅವನೇನು ಮಾಡ್ತಾನೆ, ಬಾಂಬೆನ ರೆಂಟಾಗಿ ಈಸ್ಟ್ ಇಂಡಿಯಾ ಕಂಪನಿಗೆ ಕೊಡ್ತಾನೆ. ಯಾವಾಗ? 1668. ಓಕೆನಾ. ಇನ್ 1690 1690 ಏನಾಗುತ್ತೆ, ದ ಇಂಗ್ಲಿಷ್ ಪರ್ಚೇಸ್ಡ್ 3 ವಿಲೇಜಸ್ ನೇಮ್ಲಿ ಸುತಾನುತಿ. ಇಂಗ್ಲಿಷ್ ಅವ್ರು ಏನು ಮಾಡ್ತಾರೆ, 3 ಹಳ್ಳಿಗಳನ್ನ ಪರ್ಚೇಸ್ ಮಾಡ್ಕೋತಾರೆ. 3 ವಿಲೇಜಸ್ನ ಪರ್ಚೇಸ್ ಮಾಡ್ಕೋತಾರೆ. ಸುತಾನತಿ, ಕಲ್ಕಟಾ ಆ್ಯಂಡ್ ಗೋವಿಂದಪುರ ಆನ್ ದ ಬ್ಯಾಂಕ್ಸ್ ಆಫ್ ಹೂಗ್ಲಿ ರಿವರ್. ಹೂಗ್ಲಿ ರಿವರ್ ಹತ್ರ ಇರುವಂತಹ ಜಾಗನ ಇವರು 3 ಹಳ್ಳಿಗಳನ್ನ ಪರ್ಚೇಸ್ ಮಾಡ್ಕೋತಾರೆ. ಯಾರು? ಇಂಗ್ಲೆಂಡ್ ಅವರು. ಆ್ಯಂಡ್ ಬಿಲ್ಟ್, ಆ ಜಾಗದಲ್ಲಿ ಏನು ಬಿಲ್ಟ್ ಮಾಡ್ತಾರೆ, ಫೋರ್ಟ್ ವಿಲಿಯಂ, ಒಂದು ಕೋಟೆನ ಕಟ್ಕೋತಾರೆ ಅಲ್ಲೂ. ದ ಸಿಟಿ ಆಫ್ ಕಲ್ಕಟಾ ಗ್ರೂ ಅರೌಂಡ್ ದಿಸ್ ಫೋರ್ಟ್. ಆ ಸುತ್ತಮುತ್ತ ಏನಾಗುತ್ತೆ, ಸಿಟಿ ಆಫ್ ಕಲ್ಕಟ್ಟ ಗ್ರೂ ಅರೌಂಡ್ ದಿಸ್ ಫೋರ್ಟ್. ಆ ಜಾಗದಲ್ಲಿ ಕಲ್ಕಟ್ಟ ಒಂದು ವಿಶಾಲವಾಗಿ ದೊಡ್ಡದಾಗಿ ಬೆಳ್ಕೊಳ್ಳುತ್ತೆ. ನೆಕ್ಸ್ಟು ಬೈ ದ ಎಂಡ್ ಆಫ್ 17th century, ಯಾವಾಗ 17th century ಶತಮಾನಕ್ಕೆ ಬರ್ತಾರೋ, ದ ಇಂಗ್ಲೀಷ್ ಆ್ಯಡ್ ಎಸ್ಟಾಬ್ಲಿಷ್ಡ್ ಬಾಂಬೆ. 17th century ಬಾಂಬೆನ ಎಸ್ಟಾಬ್ಲಿಷ್ ಮಾಡ್ತಾರೆ, ಮಡ್ರಾಸ್ನ ಎಸ್ಟಾಬ್ಲಿಷ್ ಮಾಡ್ತಾರೆ, ಆ್ಯಂಡ್ ಕಲ್ಕಟ್ಟಾನ ಕೂಡ ಎಸ್ಟಾಬ್ಲಿಷ್ ಮಾಡ್ತಾರೆ ಆ್ಯಸ್ ದ ಸೆಂಟರ್ ಆಫ್ ದೇರ್ ಪ್ರೆಸಿಡೆನ್ಸೀಸ್. ಅವರ ಪ್ರೆಸಿಡೆನ್ಸೀಸ್ ಅಂಡರಲ್ಲಿ ಇವನ್ನೆಲ್ಲನೂ ಕನ್ಸ್ಟ್ರಕ್ಟ್ ಮಾಡ್ತಾರೆ. ಓಕೆನಾ, ಎಸ್ಟಾಬ್ಲಿಷ್ ಮಾಡ್ತಾರೆ. ಬೈ ದ ಲೇಟರ್ ಆಫ್ 18th century, 17th century ಬಾಂಬೆ, ಮಡ್ರಾಸ್, ಕಲ್ಕಟ್ಟಾನ ಎಸ್ಟಾಬ್ಲಿಷ್ ಮಾಡಿದ್ರು. ಇವಾಗ 18th century ದ ಇಂಗ್ಲೀಷ್ ಮೇಡ್ ಅ ಕಲ್ಕಟ್ಟ ದೇರ್ ಕ್ಯಾಪಿಟಲ್ ಸಿಟಿ. ಏನು ಮಾಡಿಕೊಂಡ್ರು, ಇಂಗ್ಲೆಂಡ್ ಅವರು ಅಂದರೆ ಇಂಗ್ಲೀಷ್ ಅವರು ಕಲ್ಕಟ್ಟ ಅನ್ನೋ ಜಾಗನ ಇವರು ಕ್ಯಾಪಿಟಲ್ ಸಿಟಿಯಾಗಿ ಮಾಡಿಕೊಂಡ್ರು. ದೇ implemented their own civil and criminal procedure codes in the area and that were under their control. ಸಿಟಿನ ಯಾವಾಗ ಅವರು ಕ್ಯಾಪಿಟಲ್ ಸಿಟಿ ಮಾಡಿಕೊಂಡ್ರು, ಅಲ್ಲಿ ಇವರೇ ಸಿವಿಲ್ ರೈಟ್ಸ್ ಆಗಿರ್ಬೋದು, ಕ್ರಿಮಿನಲ್ ರೈಟ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಇವರೇ ಮೇಂಟೈನ್ ಮಾಡ್ತಾಯಿದ್ರು. ಇವ್ರು ಹೆಂಗೆ ಹೇಳ್ತಾರೋ ಆ ಥರ ಕೇಳಬೇಕಾಗಿತ್ತು. ಆ ಥರ ಪರಿಸ್ಥಿತಿಲಿ ಬಂದರು. ನೋಡಿ, ಒಂದು ಸಿಂಪಲ್ ಆಗಿ ಟ್ರೇಡ್ ಮಾಡೋಕ್ಕೆ ಬಂದು ನಮ್ಮ ಇಂಡಿಯಾನ ಹೆಂಗೆ ಆಕ್ಯುಪೈ ಮಾಡಿಕೊಂಡ್ರು ಅಂತ ನೀವೇ ಇಲ್ಲಿ ತಿಳ್ಕೊಬೇಕು. ಓಕೆನಾ. ಇವಾಗ ಇಂಗ್ಲೆಂಡು ನೀಟಾಗಿ ಅರ್ಥ ಆಯ್ತಾ? ದ ಇಂಗ್ಲೀಷ್ ಹೆಂಗೆ ಬಂದರು, ಏನೇನು ಮಾಡಿದ್ರು ಅಂತ ನೀಟಾಗಿ ಅರ್ಥ ಆಗಿದೆಯಾ? ಓಕೆ, ಬನ್ನಿ ಇವಾಗ ನೆಕ್ಸ್ಟ್ ನೋಡೋಣ. ಈಗ ನೋಡಿ ದ ಫ್ರೆಂಚ್ ಅವ್ರು ಹೇಗೆ ಬಂದರು ಅಂತ ನೋಡೋಣ ನಾವು.
The French East India Company started as a government owned company in 1664. 1664ರಲ್ಲಿ ಬಂದರು ಫ್ರೆಂಚ್ ಅವರು. ಓಕೆನಾ. ಇಟ್ ಸ್ಟಾರ್ಟೆಡ್ ಇಸ್ ಫ್ಯಾಕ್ಟ್ರಿ, ಫಸ್ಟ್ ಫ್ಯಾಕ್ಟ್ರಿ ಅಟ್ ಸೂರತ್. ಮೊದಲು ಎಲ್ಲ ಹಾಕಿದ್ರು ಇವರು ಸೂರತ್ ಅನ್ನೋ ಪ್ಲೇಸಲ್ಲಿ ಫ್ಯಾಕ್ಟ್ರಿ ಹಾಕಿದ್ರು. ಓಕೆನಾ. ಇನ್ ದ ಇಯರ್ ಆಫ್ 1668, 1668ರಲ್ಲಿ ಫಸ್ಟ್ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿನ ಸೂರತ್ತಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ರು. ಓಕೆ. ಲೇಟರ್ ದೇ ಎಸ್ಟಾಬ್ಲಿಷ್ ದೇರ್ ಫ್ಯಾಕ್ಟ್ರೀಸ್ ಅಟ್ ಮಚಲಿಪಟ್ಟಣಂ, ಚಂದ್ರನಾಗೋರ್, ಮಾಹಿ, ಕರಿಕಲ್, ಕಾಸಂ ಬಜಾರ್, ಬಲಸೋರ್. ವಿವಿಧ ಜಾಗದಲ್ಲಿ ಫ್ಯಾಕ್ಟ್ರೀಸ್ನ ಹಾಕಿದ್ರು ಫ್ರೆಂಚ್ ಅವರು. ಈಗ 1674ರಲ್ಲಿ ದ ಫ್ರೆಂಚ್ ಟುಕ್ ವಾಲಿಕಂದಪುರಂ ಫ್ರಮ್ ಅ ಲೋಕಲ್ ಮುಸ್ಲಿಂ ಅಫಿಷಿಯಲ್ ಅಂಡ್ ಡೆವಲಪ್ಡ್ ಇಟ್ ಆಸ್ ಅ ಮೇಜರ್ ಟ್ರೇಡ್ ಸೆಂಟರ್. ಫ್ರೆಂಚ್ ಅವ್ರು ಏನು ಮಾಡಿದ್ರು, ವಾಲಿಕಂದಪುರಂನ ಲೋಕಲ್ ಮುಸ್ಲಿಮ್ಸಿಂದ ಕ್ಯಾಪ್ಚರ್ ಮಾಡಿಕೊಂಡು ಲೋಕಲ್ ಮುಸ್ಲಿಮ್ಸಿಂದ ತಗೊಂಡು ಅದನ್ನು ಡೆವಲಪ್ ಮಾಡಿ ಇಟ್ ಹ್ಯಾಸ್ ಮೇಡ್ ಅ ಟ್ರೇಡ್ ಸೆಂಟರ್, ಅದನ್ನು ಫ್ರೆಂಚ್ ಟ್ರೇಡ್ ಸೆಂಟರ್ ಆಗಿ ಮಾಡಿಕೊಂಡ್ರು. ಓಕೆನಾ. ನೆಕ್ಸ್ಟು ಲೇಟರ್ ಇಟ್ ಕೇಮ್ ಟು ನೋನ್ ಆಸ್ ಪುಡಿಚೇರಿ ಆರ್ ಪಾಂಡಿಚೇರಿ. ಇದನ್ನೇ ಕೊನೆಗೇನಾಯಿತು, ಪುಡಿಚೇರಿ ಹಾಗೂ ಪಾಂಡಿಚೇರಿ ಆಗಿ ಕನ್ವರ್ಟ್ ಆಯಿತು. ಈಗ ಎಲ್ಲಿದೆ, ಅದು ತಮಿಳ್ನಾಡು ಹತ್ರ ಇದೆ. ಓಕೆನಾ. ಪಾಂಡಿಚೇರಿ. ದಿಸ್ ಬಿಕಮ್ ದ ಕ್ಯಾಪಿಟಲ್ ಆಫ್ ದ ಫ್ರೆಂಚ್ ಟಿಲ್ ದೇ ಲೆಫ್ಟ್ ಇಂಡಿಯಾ. ಫ್ರೆಂಚ್ ಅವರು ಭಾರತ ಬಿಟ್ಟು ಹೋಗೋವರೆಗೂ ಪಾಂಡಿಚೇರಿ ಅನ್ನೋದು ಕ್ಯಾಪಿಟಲ್ ಸಿಟಿ ಆಗಿತ್ತು ಫ್ರೆಂಚ್ದು. ಓಕೆನಾ. ಅರ್ಥ ಆಯ್ತಾ. ನೆಕ್ಸ್ಟ್ ನೋಡಿ, ಡುಪ್ಲೆಕ್ಸ್ ಅನ್ನೋ ವ್ಯಕ್ತಿ ವೈಸ್ರಾಯ್ ಆಗಿ ಭಾರತಕ್ಕೆ ಬರ್ತಾನೆ. ಫ್ರೆಂಚ್ ಮುಖಾಂತರ ವೈಸ್ರಾಯ್ ಆಗಿ ಭಾರತಕ್ಕೆ ಬರ್ತಾನೆ. ಓಕೆ. ಇಲ್ಲಿಂದ ಕಾರ್ನಾಟಿಕ್ 1, ಕಾರ್ನಾಟಿಕ್ 2, ಕಾರ್ನಾಟಿಕ್ 3 ಓಕೆನಾ ಸ್ಟಾರ್ಟ್ ಆಗುತ್ತೆ. ನೋಡಿ ಹೆಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಇಲ್ಲಿಂದ ನೀವು ತಿಳ್ಕೋಬೇಕು. 1746 ಡುಪ್ಲೆಕ್ಸ್ ಅನ್ನೋನು 1746ರಲ್ಲಿ ಭಾರತಕ್ಕೆ ಬರ್ತಾನೆ ವೈಸ್ರಾಯ್ ಆಗಿ. ಇನ್ ಪಾಂಡಿಚೇರಿ ಆಸ್ ದ ಗವರ್ನರ್ ಜನರಲ್ ಆಫ್ ದ ಫ್ರೆಂಚ್ ಆರ್ ದ ಐ ಆಂಬಿಷನ್ಸ್ ಆಫ್ ಎಸ್ಟಾಬ್ಲಿಷಿಂಗ್ ದ ಫ್ರೆಂಚ್ ಆಸ್ ಅ ಮೇಜರ್ ಪವರ್ ಇನ್ ಸೌತ್ ಇಂಡಿಯಾ. ಓಕೆನಾ. ಸೌತ್ ಇಂಡಿಯಾದಲ್ಲಿ ಫ್ರೆಂಚ್ ಅವರು ನಾವು ಗ್ರಿಪ್ ಆಗಿ ಇಟ್ಕೋಬೇಕು ಸೌತ್ ಇಂಡಿಯಾನ ಅಂತ ಅವರು ಸ್ಟ್ರಾಂಗ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ದಿಸ್ ಆಂಬಿಷನ್ ಲೀಡ್ ಟು ದ ಕಾರ್ನಾಟಿಕ್ ವಾರ್ ವಿತ್ ದ ಇಂಗ್ಲೆಂಡ್. ಇದಕ್ಕೋಸ್ಕರ ಕಾರ್ನಾಟಿಕ್ ವಾರ್ ಸ್ಟಾರ್ಟ್ ಆಗುತ್ತೆ. ಓಕೆನಾ. ಯಾಕಂದ್ರೆ ಇಂಗ್ಲೆಂಡ್ ಅವರು ಕೂಡ ಸೂರತ್ ಅಲ್ಲಿ ಫ್ಯಾಕ್ಟರಿ ಹಾಕಿದ್ರು. ಈಗ ಫ್ರೆಂಚ್ ಅವರು ಕೂಡ ಸೂರತ್ ಅಲ್ಲಿ ಫ್ಯಾಕ್ಟರಿ ಹಾಕ್ತಾರೆ. ಒಟ್ನಲ್ಲಿ ಅವರು ಕಾನ್ಸೆಪ್ಟ್ ಏನು, ನಾವು ಸೌತ್ ಇಂಡಿಯಾನ ಕ್ಯಾಪ್ಚರ್ ಮಾಡ್ಕೋಬೇಕು, ಸೌತ್ ಇಂಡಿಯಾದಲ್ಲಿ ನಮ್ಮ ಟ್ರೇಡ್ ನಡಿಬೇಕು ಅಂತ ಕಿತ್ತಾಟ ಆಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದಕ್ಕೋಸ್ಕರ ಫ್ರೆಂಚ್ ಅವ್ರಿಗೂ ಬ್ರಿಟಿಷ್ ಅಂದ್ರೆ ಇಂಗ್ಲೆಂಡ್ ಇಂಗ್ಲಿಷ್ ಅವ್ರಿಗೂ ಕೂಡ ವಾರು ಸ್ಟಾರ್ಟ್ ಆಗುತ್ತೆ. ಓಕೆನಾ. ಅದು ಟರ್ನ್ ಓವರ್ ಆಗೋದೇನೆ ಕಾರ್ನಾಟಿಕ್ 1, ಕಾರ್ನಾಟಿಕ್ 2, ಕಾರ್ನಾಟಿಕ್ 3. ಓಕೆನಾ. ಇವಾಗ ನೋಡೋಣ ಬನ್ನಿ. ದ ಕಾಂಪಿಟೇಷನ್ ಬಿಟ್ವೀನ್ ದ ಇಂಗ್ಲಿಷ್ ಅಂಡ್ ದ ಫ್ರೆಂಚ್, ಹೇಗೆಲ್ಲ ಕಾಂಪಿಟೇಷನ್ ನಡೀತು ಅಂತ ನೋಡೋಣ. ದ ಪೋರ್ಚುಗೀಸ್ ಅಂಡ್ ದ ಡಚ್ ಹ್ಯಾಡ್ ವಿತ್ಡ್ರೌನ್ ಫ್ರಮ್ ದ ಇಂಡಿಯಾ, ಅನೇಬಲ್ ಟು withstand the competition from a French and England by the mid 18th century. 18th ಸೆಂಚುರಿಯಲ್ಲಿ ಆಲ್ರೆಡಿ ಪೋರ್ಚುಗೀಸ್ ಹಾಗೂ ಡಚ್ ಅವರು ಕುಸ್ತಿರ್ತಾರೆ. ಈಗ ಕಾಂಪಿಟೇಷನ್ ಅಲ್ಲಿ ಇರೋದು ಯಾರು ಅಂತ ಹೇಳಿದ್ರೆ ಫ್ರೆಂಚ್ ಅಂಡ್ ಇಂಗ್ಲಿಷ್. ಯಾಕಂದ್ರೆ ಫ್ರೆಂಚ್ ಅವರು ಲಾಸ್ಟ್ ಅಲ್ಲಿ ಬಂದಿರುವ ಕಾರಣ ಅವರು ಒಂದು ಸ್ವಲ್ಪ ಫೈಟ್ ಕೊಡ್ತಾರೆ. ಇಂಗ್ಲಿಷ್ ಅವರು ಆಲ್ರೆಡಿ ಗ್ರಿಪ್ ಆಗಿದ್ದಾರೆ. ಓಕೆನಾ. ಎಲ್ಲ ತರ ಟ್ರೇಡ್ ಮಾಡ್ತಾ ಇದ್ದಾರೆ. ಪ್ರತಿ ಒಂದು ಕಡೆ ಕಲ್ಕತ್ತಾದಲ್ಲಾಗಿರ್ಬೋದು, ಸೂರತ್ ಅಲ್ಲಾಗಿರ್ಬೋದು, ಅವ್ರ ಫ್ಯಾಕ್ಟ್ರೀಸ್ ಎಲ್ಲ ಎಕ್ಸ್ಪ್ಯಾಂಡ್ ಮಾಡ್ಕೊಂಡಿದ್ದಾರೆ. ಎಷ್ಟೋ ವಿಲೇಜಸ್ನ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇಂಗ್ಲಿಷ್ ಅವರು ಕೂಡ ಸ್ಟ್ರಾಂಗ್ ಆಗಿದ್ದಾರೆ. ಇವಾಗ ಫ್ರೆಂಚ್ ಅವರು ನಾವು ಇದೇ ತರ ಸ್ಟ್ರಾಂಗ್ ಆಗಬೇಕು ಅಂತ ಇಂಗ್ಲೆಂಡ್ ಮೇಲೆ ಯುದ್ಧಕ್ಕೆ ಬರ್ತಾರೆ. ಓಕೆನಾ. ಫೈನಲಿ ದ ಫ್ರೆಂಚ್ ಅಂಡ್ ಇಂಗ್ಲಿಷ್ ರಿಸ್ಟೋರ್ ಟು ಶೋ ಆಫ್ ಸ್ಟ್ರೆಂತ್ ಇನ್ ಆರ್ಡರ್ ಟು ಎಸ್ಟಾಬ್ಲಿಷ್ ದೇರ್ ಪೊಲಿಟಿಕಲ್ ಸುಪ್ರೀಮಸಿ ಓವರ್ ಇಂಡಿಯಾ. ಅವರು ರಾಜಕೀಯ ಸುಪ್ರೀಮಸಿ, ಪೊಲಿಟಿಕಲ್ ಸುಪ್ರೀಮಸಿ, ರಾಜಕೀಯ ತಂತ್ರಗಳನ್ನ ಇಂಡಿಯಾದ ಮೇಲೆ ಪ್ರಯೋಗ ಮಾಡ್ತಾರೆ. ಹೇಗೆ ಪ್ರಯೋಗ ಮಾಡ್ತಾರೆ ಅಂತ ಹೇಳಿದ್ರೆ, ಇಂಡೈರೆಕ್ಟ್ ಆಗಿ ಕಿಂಗ್ಸ್ ಒಳಗಡೆನೆ ನಾವು ಸಪೋರ್ಟ್ ಮಾಡ್ತೀವಿ, ಇಂಡಿಯನ್ ಕಿಂಗ್ಸ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ನುಸುಳ್ಕೋತಾರೆ. ಅಂದರೆ ಅವ್ರಿಗೆ ಸಪೋರ್ಟ್ ಮಾಡೋ ಥರ ಇವರು ಬೆನಿಫಿಟ್ಸ್ನ ತಗೋತಾ ಇರ್ತಾರೆ, ಇಂಗ್ಲೆಂಡ್ ಆಗಿರ್ಬೋದು, ಫ್ರೆಂಚ್ ಆಗಿರ್ಬೋದು. ಓಕೆನಾ. ಮೀನ್ ವೈಲ್ ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಅರೋಸ್ ಇನ್ ದ ರೀಸನ್ಸ್ ಆಫ್ ಹೈದರಾಬಾದ್ ಆ್ಯಂಡ್ ಕರ್ನಾಟಿಕ್. ಇಲ್ಲಿ ಹೈದರಾಬಾದಲ್ಲಿ ನವಾಬ್ಗೋಸ್ಕರ ಜಗಳ ಆಡ್ತಿರ್ತಾರೆ. ಆ ಜಗಳನ ಯಾರ್ಯಾರು ಉಪಯೋಗ ಮಾಡ್ಕೋತಾರೆ ಅಂತ ಹೇಳಿದ್ರೆ ಫ್ರೆಂಚ್ ಅವರು ಹಾಗೆ ಬ್ರಿಟಿಷ್ ಅವರು ಉಪಯೋಗ ಮಾಡ್ಕೋತಾರೆ. ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಫ್ರೆಂಚ್ ಅವರು, ಬ್ರಿಟಿಷ್ ಅವರು ನಾವು ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಬ್ರಿಟಿಷ್ ಅವರು. ಇದೇ ರೀತಿಯಲ್ಲಿ ಹೈದರಾಬಾದ್ ಅವರು ಫ್ರೆಂಚ್ಗೂ ಸಪೋರ್ಟ್ ಮಾಡ್ತಾರೆ, ಒಂದು ಸ್ವಲ್ಪ ಜನ ಬ್ರಿಟಿಷ್ ಅವ್ರಿಗೂ ಸಪೋರ್ಟ್ ಮಾಡ್ತಾರೆ. ಇಲ್ಲಿ ಕಾರ್ನಾಟಿಕ್ 1, ಕಾರ್ನಾಟಿಕ್ 2, ಕಾರ್ನಾಟಿಕ್ 3 ಯುದ್ಧ ಆಗುತ್ತೆ. ಓಕೆನಾ. ಈಸ್ಟರ್ನ್ ಪಾರ್ಟ್ ಆಫ್ ತಮಿಳ್ನಾಡು ಅಂಡ್ ಬೋತ್ ದ ಇಂಗ್ಲಿಷ್ ಅಂಡ್ ಫ್ರೆಂಚ್ ಟ್ರೈ ಟು ಎಕ್ಸ್ಪ್ಲಾಯ್ಟ್ ದ ಸಿಚುವೇಶನ್ ಇನ್ ದೇರ್ ಫೇವರ್. ದಿಸ್ ಲೀಡ್ ಟು 3 ಕಾರ್ನಾಟಿಕ್ಸ್ ವಾರ್. ಓಕೆನಾ. 3 ಕಾರ್ನಾಟಿಕ್ಸ್ ವಾರು ಫ್ರೆಂಚ್
ಹಾಗೂ ಬ್ರಿಟಿಷ್ ಮಧ್ಯದಲ್ಲಿ ನಡೆಯುತ್ತೆ. ಓಕೆನಾ, ನೋಡಿ ಫಸ್ಟ್ ಕಾರ್ನಾಟಿಕ್ ವಾರ್, ಸೆಕೆಂಡ್ ಕಾರ್ನಾಟಿಕ್ ವಾರ್, ಥರ್ಡ್ ಕಾರ್ನಾಟಿಕ್ ವಾರ್. ಓಕೆನಾ, ಹೇಗೆಲ್ಲ ಯಾರ್ಯಾರ ಮಧ್ಯದಲ್ಲಿ ಕಾರ್ನಾಟಿಕ್ ವಾರ್ ನಡೀತು, ಹೇಗೆ ನಡೀತು, ಕೊನೆಗೆ ಯಾರು ಗೆದ್ರು, ಏನು ಟ್ರೀಟಿ, ಇದರಲ್ಲಿ ಟ್ರೀಟಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಪ್ರತಿಯೊಂದನ್ನು ನಾವು ಡೀಟೇಲಾಗಿ ಸ್ಟಡಿ ಮಾಡೋಣ. ಓಕೆನಾ, ಬನ್ನಿ. ಈಗ ನೋಡಿ, ಫಸ್ಟ್ ಕರ್ನಾಟಿಕ್ ವಾರ್ ಯಾವಾಗ ನಡೆಯುತ್ತೆ? 1746 ಇಂದ 1748ವರೆಗೂ ಫಸ್ಟ್ ಕರ್ನಾಟಿಕ್ ವಾರ್ ನಡೆಯುತ್ತೆ. ಓಕೆನಾ, ಆನ್ ದ ರಿಕ್ವೆಸ್ಟ್ ಆಫ್ ಅ ಡ್ಯೂಪ್ಲೆಕ್ಸ್. ನೋಡಿ, ಡ್ಯೂಪ್ಲೆಕ್ಸ್ ಏನು ಮಾಡ್ತಾನೆ, ಮಿಲಿಟರಿ ಲೀಡರ್ ಆಗಿರುವಂತಹ ಮಾರಿಷಸ್ ಲಾ ಬರ್ಡೋನಿಸ್ ಅವನ್ನ ಎಲುಪ್ ತಗೊಂಡು ಬ್ರಿಟಿಷ್ ಅವ್ರ ಮೇಲೆ, ಇಂಗ್ಲೆಂಡ್ ಅವ್ರ ಮೇಲೆ, ಇಂಗ್ಲಿಷ್ ಅವ್ರ ಮೇಲೆ ಯುದ್ಧ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಓಕೆನಾ, ನೋಡಿ, ಲಾ ಬರ್ಡೋನಿಸ್ ಎ ಫ್ರೆಂಚ್ ಮಿಲಿಟರಿ ಲೀಡರ್ ಫ್ರಮ್ ಮಾರಿಷಸ್ ಇನ್ವೇಡೆಡ್ ಮಡ್ರಾಸ್ ಆ್ಯಂಡ್ ಕ್ಯಾಪ್ಚರ್ಡ್ ಇಟ್ ಫ್ರಮ್ ಇಂಗ್ಲಿಷ್. ಓಕೆನಾ, ಈಗ ಏನು ಮಾಡ್ತಾರೆ, ಡ್ಯೂಪ್ಲೆಕ್ಸ್ ಹಾಗೂ ಲಾ ಬರ್ಡೋನಿಸ್, ಡ್ಯೂಪ್ಲೆಕ್ಸ್ ಯಾರು ಹೆಲ್ಪ್ ತಗೋತಾನೆ, ಫ್ರೆಂಚ್ ಮಿಲಿಟರಿ ಲೀಡರ್ ಆಗಿರುವಂತಹ ಲಾ ಬರ್ಡೋನಿಸ್ ಸಪೋರ್ಟ್ ತಗೊಂಡು ಏನು ಮಾಡ್ತಾರೆ, ಮಡ್ರಾಸ್ ಅನ್ನೋ ಪ್ಲೇಸ್ನ ಇಂಗ್ಲಿಷ್ ಅವರಿಂದ ಕ್ಯಾಪ್ಚರ್ ಮಾಡ್ಕೋತಾರೆ. ಇವಾಗ ಏನಾಗುತ್ತೆ, ದಿಸ್ ಫೋರ್ಸ್ಡ್ ದ ಹೆಲ್ಪ್ಲೆಸ್ ಬ್ರಿಟಿಷ್ ಟು ರಿಕ್ವೆಸ್ಟ್ ದ ಹೆಲ್ಪ್ ಆಫ್ ಅನ್ವರುದ್ದೀನ್. ಈಗ ಬ್ರಿಟಿಷ್ ಅವರು ವಿಧಿ ಇಲ್ಲ, ಅವ್ರು ಏನು ಮಾಡ್ತಾರೆ, ಅನ್ವರುದ್ದೀನ್ನ ಸಪೋರ್ಟ್ ತಗೋತಾರೆ. ದ ನವಾಬ್ ಆಫ್ ಕರ್ನಾಟಿಕ್ ಅವನು ಹೆಲ್ಪ್ ತಗೋತಾರೆ. ಯಾರು? ಬ್ರಿಟಿಷ್ ಅವ್ರು ಯಾರು ಹೆಲ್ಪ್ ತಗೋತಾರೆ? ಅನ್ವರುದ್ದೀನ್. ಡ್ಯೂಪ್ಲೆಕ್ಸ್ ಯಾರು ಹೆಲ್ಪ್ ತಗೋತಾನೆ? ಲಾ ಬರ್ಡೋನಿಸ್ ಹೆಲ್ಪ್ ತಗೋತಾನೆ. ಓಕೆನಾ, ಈಗೇನಾಗುತ್ತೆ, ದ ಆರ್ಮಿ ಸೆಂಟ್ ಬೈ ಅನ್ವರುದ್ದೀನ್ ಫೇಲ್ ಟು ಡಿಫೀಟ್ ದ ಫ್ರೆಂಚ್ ಆ್ಯಂಡ್ ಮಡ್ರಾಸ್. ಇವಾಗ ಏನಾಗುತ್ತೆ, ಅನ್ವರುದ್ದೀನು ಬ್ರಿಟಿಷ್ ಅವ್ರಿಗೆ ಸಪೋರ್ಟ್ ಮಾಡ್ತಿರ್ತಾನೆ. ಈಗ ಅನ್ವರುದ್ದೀನು ಆರ್ಮಿನ ಕಳಿಸ್ಕೊಡ್ತಾನೆ, ನೀವು ಬ್ರಿಟಿಷ್ನ ಸಪೋರ್ಟ್ ಮಾಡಿ, ಇಂಗ್ಲೀಷ್ ಅವ್ರನ್ನ ಸಪೋರ್ಟ್ ಮಾಡಿ ಫ್ರೆಂಚ್ ವಿರುದ್ಧ ಅಂತ. ಬಟ್ ಅನ್ವರುದ್ದೀನ್ ಏನೇ ಆರ್ಮಿ ಕಳಿಸಿದ್ರು ಫ್ರೆಂಚ್ ಅವ್ರ ಮೇಲೆ ಸೋಲ್ತಾರೆ. ಓಕೆನಾ, ಅಲ್ಲಿ ಸ್ಟ್ರಾಂಗ್ ಲೀಡರ್ ಯಾರಿದ್ದ? ಲಾ ಬರ್ಡೋನಿಸ್ ಅನ್ನೋನು ಒಬ್ಬ ಸ್ಟ್ರಾಂಗ್ ಲೀಡರ್ ಇದ್ದ. ಓಕೆನಾ, ಇವಾಗ ನೋಡಿ, ಫೈನಲಿ ಲಾ ಬರ್ಡೋನಿಸ್ ಟುಕ್ ಮನಿ ಫ್ರಮ್ ದ ಇಂಗ್ಲಿಷ್ ಆ್ಯಂಡ್ ರಿಟರ್ನ್ ಮಡ್ರಾಸ್ ಆ್ಯಂಡ್ ವೆಂಟ್ ಬ್ಯಾಕ್ ಟು ಮಾರಿಷಸ್. ಓಕೆನಾ, ಈಗ ಏನಾಗುತ್ತೆ, ಲಾ ಬರ್ಡೋನಿಸ್ ದುಡ್ಡು ಆಸೆ ಪಟ್ಬಿಟ್ಟು ಇಂಗ್ಲೀಷ್ ಅವ್ರ ಹತ್ರ ಕೈ ಚಾಚಿ ದುಡ್ಡು ತಗೋತಾನೆ. ಕೈ ತುಂಬ ದುಡ್ಡು ತಗೊಂಡಾಗ ಏನು ಮಾಡ್ತಾನೆ, ಮಡ್ರಾಸ್ನ ಕ್ಯಾಪ್ಚರ್ ಮಾಡ್ಕೊಂಡಿರ್ತಾರಲ್ಲ ಫ್ರೆಂಚ್ ಅವರು, ಅದನ್ನ ಅವ್ರಿಗೆ ಹಿಂತಿರುಗಿಸ್ಬಿಟ್ಟು ಇವನು ಮಾರಿಸ್ಕೊಂಡೋಯ್ತಾನೆ. ಓಕೆನಾ, ಇಲ್ಲಿ ಒಂದು ಸ್ವಲ್ಪ ಡ್ಯೂಪ್ಲೆಕ್ಸ್ಗೆ ಹೊಡ್ತಾ ಬೀಳುತ್ತೆ. ದಿಸ್ ಎಂಗೇಜ್ ಡ್ಯೂಪ್ಲೆಕ್ಸ್ ಆ್ಯಂಡ್ ಈ ಅಟೆಂಪ್ಟ್ ಟು ಟೇಕ್ ಮಡ್ರಾಸ್ ಬಟ್ ಫೇಲ್ಡ್. ಕೊನೆಗೆ ಡ್ಯೂಪ್ಲೆಕ್ಸ್ ಫೈಟ್ ಮಾಡ್ತಾನೆ ಮಡ್ರಾಸ್ಗೋಸ್ಕರ, ಅಲ್ಲಿ ಕೈ ಚೆಲ್ಲುತ್ತೆ, ಫ್ರೆಂಚ್ ಅವ್ರಿಗೂ ಸಿಗಲ್ಲ ಅದು. ಫೈನಲಿ ದ ವಾರ್ ಎಂಡೆಡ್ ವಿತ್ ದ ಟ್ರೀಟಿ ಇನ್ ಅ ಯುರೋಪ್ ಬಿಟ್ವೀನ್ ಫ್ರೆಂಚ್ ಆ್ಯಂಡ್ ಇಂಗ್ಲೆಂಡ್. ಈ ಟ್ರೀಟಿ ವಾರ್ ಎಲ್ಲಿ ಎಂಡ್ ಆಗುತ್ತೆ? ಕೊನೆಗೆ ಈ ಟ್ರೀಟಿ ಎಲ್ಲಿ ಎಂಡ್ ಆಗುತ್ತೆ? ಯುರೋಪಲ್ಲಿ ಎಂಡ್ ಆಗುತ್ತೆ. ಇಂಗ್ಲೆಂಡ್ ಮತ್ತು ಫ್ರೆಂಚ್ ಅವ್ರಿಗೆ ಒಂದು ಟ್ರೀಟಿ ಮಾಡ್ಕೋತಾರೆ. ಆ ಟ್ರೀಟಿ ಏನಂತ ಹೇಳಿದ್ರೆ ಎಕ್ಸ್ಲಾ ಚಾಪೆಲ್ ಟ್ರೀಟಿ ಮುಖಾಂತರ ಫಸ್ಟ್ ಕರ್ನಾಟಿಕ್ ವಾರು ಎಂಡ್ ಆಗುತ್ತೆ. ಇದು ಕಾನ್ಸೆಪ್ಟ್ ಇಂಪಾರ್ಟೆಂಟು. ಸಿಂಪಲ್ಲು. ಡ್ಯೂಪ್ಲೆಕ್ಸ್ ಯಾರು ಸಪೋರ್ಟ್ ತಗೊಂಡ? ಲಾ ಬರ್ಡೋನಿಸ್ ಸಪೋರ್ಟ್ ತಗೊಂಡ. ಓಕೆನಾ, ಹಾಗೆಯೇ ಬ್ರಿಟಿಷ್ ಅವರು ಯಾರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ಸಪೋರ್ಟ್ ತಗೊಂಡ್ರು? ಅನ್ವರುದ್ದೀನ್ ಯಾರು? ನವಾಬ್ ಆಫ್ ಕರ್ನಾಟಿಕ್. ಇದು ಇಂಪಾರ್ಟೆಂಟ್. ಓಕೆನಾ, ದ ಸೆಕೆಂಡ್ ಕರ್ನಾಟಿಕ್ ವಾರ್ 1749 to 1754. ಓಕೆನಾ, ಸೆಕೆಂಡ್ ಕಾರ್ನಾಟಿಕ್ ವಾರ್ ಯಾವಾಗ ನಡೆದಿದ್ದು? 1749 ಇಂದ 1754ವರೆಗೂ ಸೆಕೆಂಡ್ ಕಾರ್ನಾಟಿಕ್ ವಾರ್ ನಡೀತು. ಈ ಸೆಕೆಂಡ್ ಕಾರ್ನಾಟಿಕ್ ವಾರಲ್ಲಿ ಯಾರ್ಯಾರು ಫೈಟ್ ಮಾಡಿದ್ರು, ಕೊನೆ ಟ್ರೀಟಿ ಏನು ಎಂಡ್ ಆಯಿತು ಅಂತ ನಾವು ನೀಟಾಗಿ ತಿಳ್ಕೊಳ್ಳೋಣ ಬನ್ನಿ. ನೋಡಿ, ಇನ್ ದ ಚೇಂಜ್ಡ್ ಸರ್ಕಂಫರೆನ್ಸ್ ಫ್ರೆಂಚ್ ಮೇಡ್ ಸಲಾಬಾದ್ ಜಂಗ್ ಅನದರ್ ಸನ್ ಆಫ್ ಆಲ್ಫ್ ಜಂಗ್ ಆಸ್ ದ ನಿಜಾಮ್ ಆಫ್ ಹೈದರಾಬಾದ್. ಓಕೆನಾ, ಆಲ್ಫ್ ಜಂಗ್ ಇನ್ನೊಬ್ಬ ಮಗ ಸಲಾಬಾದ್ ಜಂಗ್ನ ನಿಜಾಮ್ ಆಫ್ ಹೈದರಾಬಾದ್ ಫ್ರೆಂಚ್ ಅವ್ರು ಮಾಡಿದ್ರು. ಓಕೆನಾ, ಆ್ಯಂಡ್ ಆಫೀಸರ್ ನೇಮ್ಡ್ ಬುಝಿ ಆಸ್ ಅಪಾಯಿಂಟೆಡ್ ಇನ್ ದ ಹೈದರಾಬಾದ್ ಫಾರ್ ಹಿಸ್ ಪ್ರೊಟೆಕ್ಷನ್. ಸಲಾಬಾದ್ ಜಂಗ್ ಪ್ರೊಟೆಕ್ಷನ್ಗೆ ಫ್ರೆಂಚ್ ಅವರು ಯಾರನ್ನ ಅಪಾಯಿಂಟ್ ಮಾಡಿದ್ರು? ಬುಝಿ ಅನ್ನೋನ್ನ ಅಪಾಯಿಂಟ್ ಮಾಡಿದ್ರು ಬೈ ದ ಫ್ರೆಂಚ್. ಇಲ್ಲಿ ನೋಡಿ, ಇಲ್ಲಿಂದ ಸ್ಟಾರ್ಟ್. ಇನ್ ದ ಈ ಕರ್ನಾಟಿಕ್ ವಾರಲ್ಲಿ ಚಂದ್ ಸಾಹೇಬ್ ಹ್ಯಾಡ್ ಬಿಕಮ್ ದ ನವಾಬ್ ವಿತ್ ದ ಹೆಲ್ಪ್ ಆಫ್ ಫ್ರೆಂಚ್. ಓಕೆನಾ, ಕೊನೆಗೆ ಏನಾಯಿತು, ಚಂದ್ ಸಾಹೇಬ್ನ ಫ್ರೆಂಚ್ ಅವ್ರು ಸಪೋರ್ಟ್ ಮಾಡಿಬಿಟ್ಟು ಚಂದ್ ಸಾಹೇಬ್ನ ಏನು ಮಾಡಿದ್ರು? ಹೈದರಾಬಾದ್ ನವಾಬ್ ಮಾಡಿದ್ರು. ನೋಡಿ, ಇಲ್ಲಿ ಫ್ರೆಂಚು ಮತ್ತು ಬ್ರಿಟಿಷ್ ಅವ್ರು ಜಗಳ ಆಡ್ತಿರೋದು. ಕೊನೆಗೇನು, ಇಂಡಿಯಾದವ್ರನ್ನ ಇಂಟರ್ಫಿಯರ್ ಮಾಡಿಕೊಂಡು, ಹೈದರಾಬಾದ್ ಅವ್ರನ್ನ ಇಂಟರ್ಫಿಯರ್ ಮಾಡಿಕೊಂಡು
ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಸಪೋರ್ಟ್ಗೋಸ್ಕರ ಇಲ್ಲಿಂದ ಒಳ ನುಸ್ಕೋತಾರೆ. ಓಕೆನಾ, ಇಲ್ಲಿಗೆ ಇಂಟರ್ಫಿಯರ್ ಮಾಡ್ಕೋತಾರೆ. ಯಾರು ಇವರ ಲಾಭಕ್ಕೋಸ್ಕರ ಥರ್ಡ್ ಪರ್ಸನ್ಸ್ನ ಇಂಟರ್ಫಿಯರ್ ಮಾಡ್ಕೋತಾರೆ. ಆ ಪರಿಸ್ಥಿತಿ ಇಂಡಿಯಾದಲ್ಲಿ ಬರುತ್ತಿಲ್ಲಿ. ಓಕೆನಾ, ನೋಡಿ, ಚೆನ್ ಸಾಹೇಬ್ ಹ್ಯಾಡ್ ಬಿಕಮ್ ದ ನವಾಬ್ ವಿತ್ ದ ಹೆಲ್ಪ್ ಆಫ್ ಫ್ರೆಂಚ್. ಇವರು ಅಷ್ಟೇ, ನಾನು ನವಾಬ್ ಆಗಬೇಕು ದುಡ್ಡಿಗೋಸ್ಕರ ಏನು ಮಾಡ್ತಾರೆ, ಫ್ರೆಂಚ್ ಅವ್ರು ಸಪೋರ್ಟ್ ತೊಗೋತಾರೆ, ಕೆಲವರು ಇಂಗ್ಲೆಂಡ್ ಅವ್ರು ಸಪೋರ್ಟ್ ತೊಗೋತಾರೆ. ಇಂಗ್ಲೆಂಡ್ ಅಂದರೆ ನಥಿಂಗ್ ಬಟ್ ಬ್ರಿಟಿಷ್ ಅವ್ರು ಸಪೋರ್ಟ್ ತೊಗೋತಾರೆ. ಓಕೆನಾ, ಬನ್ನಿ ಇವಾಗ ಫೈನಲ್ ಆಗಿ ಏನಾಯಿತು, ಹೈದರಾಬಾದ್ ನವಾಬ್ ಯಾರಾದರೂ, ಚೆನ್ ಸಾಹೇಬ್ ಹ್ಯಾಡ್ ಬಿಕಮ್ ದ ನವಾಬ್ ವಿತ್ ದ ಹೆಲ್ಪ್ ಆಫ್ ದ ಫ್ರೆಂಚ್ ಅವ್ರು ಸಪೋರ್ಟ್ ತೊಗೊಂಡು ಚೆನ್ ಸಾಹೇಬ್ ನವಾಬ್ ಆಯ್ತಾನೆ. ಓಕೆನಾ, ಕೊನೆಗೇನಾಯಿತು, ರಾಬರ್ಟ್ ಕ್ಲೈವ್ ಅನ್ನೋನು ಕ್ಲೆವರ್ ಸೋಲ್ಜರ್ ಇನ್ ಇಂಗ್ಲೆಂಡ್, ಕ್ಲೆವರ್ ಸೋಲ್ಜರ್ ಇನ್ ಬ್ರಿಟಿಷ್. ಓಕೆನಾ, ಆಫ್ ಈಸ್ಟ್ ಇಂಡಿಯಾ ಕಂಪನಿ ಅಟ್ಯಾಕ್ಡ್ ಅರ್ಕಟ್. ಕೊನೆಗೇನು ಮಾಡ್ತು, ರಾಬರ್ಟ್ ಕ್ಲೈವ್ ಒಂದು ಪಡೆನ ಕಟ್ಕೊಂಡು ಅರ್ಕಟ್ ಮೇಲೆ ದಾಳಿ ಮಾಡ್ತಾನೆ. ಆ ದಾಳಿಲಿ ಚೆನ್ ಸಾಹೇಬ್ ಸೋಲ್ತಾನೆ. ದ ಕ್ಯಾಪಿಟಲ್ ಸಿಟಿ ಆಫ್ ಕರ್ನಾಟಿಕ್ ಆ್ಯಂಡ್ ಡಿಫೀಟೆಡ್ ಚೆನ್ ಸಾಹೇಬ್. ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ, ಅವ್ರ ಸೋಲ್ಜರ್ಸ್ನ ಕರ್ಕೊಂಡೋಗಿ ಚೆನ್ ಸಾಹೇಬ್ನ ಸೋಲಿಸ್ತಾನೆ. ಓಕೆನಾ, ಚೆನ್ ಸಾಹೇಬ್ ವಾಸ್ ಇಂಪ್ರಿಸನ್ಡ್. ಕೊನೆಗೆ ಚೆನ್ ಸಾಹೇಬ್ನ ಜೈಲ್ಗೆ ಹಾಕ್ತಾರೆ. ಆ್ಯಂಡ್ ಲೇಟರ್ ಈ ವಾಸ್ ಕಿಲ್ಡ್ ಇನ್ ದ ವಾರ್. ಕೊನೆಗೆ ವಾರಲ್ಲಿ ಚೆನ್ ಸಾಹೇಬ್ ಸೋಲ್ತಾನೆ. ಓಕೆನಾ, ಇನ್ ದ ಪ್ಲೇಸ್ ಆಫ್ ಅ ಚೆನ್ ಸಾಹೇಬ್, ಅವನ ಜಾಗಕ್ಕೆ ದ ಇಂಗ್ಲೀಷ್ ನೇಮ್ಡ್ ಮೊಹಮ್ಮದ್ ಅಲಿ ದ ಸನ್ ಆಫ್ ಅನ್ವರುದ್ದೀನ್. ಕೊನೆಗೆ ಏನು ಮಾಡ್ತಾರೆ, ಮೊಹಮ್ಮದ್ ಅಲಿ ಅವನ ಮಗ, ಓಕೆನಾ, ಅವನ ಮಗ ಅನ್ವರುದ್ದೀನ್ನ ನವಾಬ್ ಮಾಡ್ತಾರೆ. ಯಾರು, ಬ್ರಿಟಿಷ್ ಅವ್ರು ಮಾಡಿದ್ರು. ಫಸ್ಟ್ ಯಾರು ಮಾಡಿದ್ರು ನವಾಬ್ನ, ಫ್ರೆಂಚ್ ಅವರು ಚೆನ್ ಸಾಹೇಬ್ನ ನವಾಬ್ ಮಾಡಿದ್ರು. ಈಗ ರಾಬರ್ಟ್ ಕ್ಲೈವ್ ಅನ್ನೋನು ಸೋಲ್ಜರ್ಸ್ನ ಕರ್ಕೊಂಡು ಹೋಗಿ ಚೆನ್ ಸಾಹೇಬ್ ಮೇಲೆ ಅಟ್ಯಾಕ್ ಮಾಡಿಸಿ ಅವನ್ನ ಜೈಲ್ಗೆ ಹಾಕಿ ಕೊನೆಗೆ ಅವ್ನು ವಾರಲ್ಲಿ ಸಾಯೋ ಥರ ಮಾಡ್ತಾರೆ. ಈಗೇನು ಮಾಡ್ತಾರೆ ಬ್ರಿಟಿಷ್ ಅವರು, ಮೊಹಮ್ಮದ್ ಅಲಿ ಅವರ ಮಗನ್ನ ಕರ್ಕೊಂಡೋಗಿ, ಯಾರು, ಅನ್ವರುದ್ದೀನ್ನ ಕರ್ಕೊಂಡೋಗಿ ನವಾಬಾಗ್ ಮಾಡ್ತಾರೆ. ಓಕೆನಾ, ದ ಸೆಕೆಂಡ್ ಕರ್ನಾಟಿಕ್ ವಾರ್ ಎಂಡ್ ವಿತ್ ದ ಟ್ರೀಟಿ ಆಫ್ ಪಾಂಡಿಚೇರಿ. ಓಕೆನಾ, ಸೆಕೆಂಡ್ ಟ್ರೀಟಿ ಏನಾಗುತ್ತೆ, ಪಾಂಡಿಚೇರಿ ಮುಖಾಂತರ ಟ್ರೀಟಿ ಎಂಡ್ ಆಗುತ್ತೆ. ದ ಫ್ರೆಂಚ್ ರೀಕಾಲ್ ಡ್ಯೂಪ್ಲೆಕ್ಸ್. ಯಾಕಂದರೆ ಫ್ರೆಂಚ್ ಅವರು ದುಡ್ಡು ಕಾಸು ತುಂಬ ಖರ್ಚು ಮಾಡ್ತಿರ್ತಾರೆ, ಟ್ರೇಡಲ್ಲಾಗಿರ್ಬೋದು, ಪೊಲಿಟಿಕಲ್ ವಿಷಯದಲ್ಲಾಗಿರ್ಬೋದು. ಓಕೆನಾ, ಫ್ರೆಂಚ್ ಕಂಟ್ರಿ ಅವರು ನೀನು ಬೇಡ ಅಪ್ಪ, ನೀನೆಲ್ಲ ಲಾಸ್ ಮಾಡ್ತಾ ಇದ್ದ, ನೀನು ರಿಟರ್ನ್ ಬಂದ್ಬಿಡು ಅಂತ ಹೇಳ್ಬಿಟ್ಟು ಡ್ಯೂಪ್ಲೆಕ್ಸ್ನ ಅವ್ರ ದೇಶಕ್ಕೆ ಮತ್ತೆ ಹಿಂತಿರುಗಿಸ್ಕೋತಾರೆ. ಓಕೆನಾ, ದಿಸ್ ವಾರ್ ಬ್ರಾಟ್ ಲೂರಿಯಸ್ ಟು ಇಂಗ್ಲೀಷ್. ಲ್ಯೂರಿಯಸ್ ಅಂತ ಹೇಳಿದ್ರೆ ಪ್ರಶಸ್ತಿ ಕೊಟ್ಟರು. ಓಕೆನಾ, ಇಂಗ್ಲೀಷ್ ಅವ್ರಿಗೆ ಪ್ರಶಸ್ತಿ ಕೊಟ್ಟರು. ವೈಲ್ ದ ಫ್ರೆಂಚ್ ಸಫರ್ಡ್ ಅ ಪೊಲಿಟಿಕಲ್ ಸೆಟ್ ಬ್ಯಾಕ್. ಇಲ್ಲಿ ಏನಾಯಿತು, ಫ್ರೆಂಚ್ ಅವರು ಕುಸಿತಾರೆ. ಓಕೆನಾ, ಫ್ರೆಂಚ್ ಅವರು ಕುಸಿತಾರೆ. ನೋಡಿ ಇಲ್ಲೇನು ಅರ್ಥ ಮಾಡ್ಕೋಬೇಕು, ಫ್ರೆಂಚ್ ಅವರು ಬ್ರಿಟಿಷ್ ಅವರು ಜಗಳ ಆಡ್ತಿರೋದು. ಓಕೆನಾ, ಯಾರನ್ನ ಕೊನೆಗೆ ಬಳಸ್ಕೊಂಡ್ರು, ಇಲ್ಲಿ ಹೈದರಾಬಾದ್ ಅವ್ರನ್ನ ಕೊನೆಗೆ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ಗೋಸ್ಕರ ಬಳಸ್ಕೋತಾರೆ. ಇವರಿಬ್ರು ಜಗಳ ಆಡ್ತಿರ್ಬೇಕಾದ್ರೆ ಕೊನೆಗೇನಾಯಿತು, ಹೈದರಾಬಾದ್ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಫ್ರೆಂಚ್ ಅವರು, ಈ ಕಡೆ ಬ್ರಿಟಿಷ್ ಅವ್ರು ನಾವು ಸಪೋರ್ಟ್ ಮಾಡ್ತೀವಿ ಅಂತ ಬ್ರಿಟಿಷ್ ಅವರು, ಕೊನೆಗೆ ಲಾಭನ ಬ್ರಿಟಿಷ್ ಅವ್ರು ಪಡ್ಕೋತಾರೆ. ಓಕೆನಾ, ನೆಕ್ಸ್ಟ್ ನೋಡೋಣ ಬನ್ನಿ. ಕೊನೆಗೆ ದ ಸೆಕೆಂಡ್ ಕರ್ನಾಟಿಕ್ ವಾರ್ ಯಾವ ಟ್ರೀಟಿ ಮುಖಾಂತರ ಎಂಡ್ ಆಯಿತು, ಪಾಂಡಿಚೇರಿ ಟ್ರೀಟಿ ಮುಖಾಂತರ ಎಂಡ್ ಆಗುತ್ತೆ. ಈಗ ಥರ್ಡ್ ಕರ್ನಾಟಿಕ್ನ ನಾವು ನೋಡೋಣ ಬನ್ನಿ. ಥರ್ಡ್ ಕರ್ನಾಟಿಕ್ ವಾರ್ 1756 to 1763, 1756ರಿಂದ 1763ರವರೆಗೂ ಥರ್ಡ್ ಕರ್ನಾಟಿಕ್ ವಾರ್ ನಡೆಯುತ್ತೆ. ಇದರಲ್ಲಿ ಏನಾಗುತ್ತೆ, ಫೈನಲ್ ನೋಡೋಣ ನಾವು, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ, ಕೊನೆಗೆ ಯಾವ ಟ್ರೀಟಿ ಮುಖಾಂತರ ಎಂಡ್ ಆಗುತ್ತೆ ಅಂತ ನಾವು ನೋಡೋಣ. ಇವಾಗ ಫ್ರೆಂಚ್ ಅವ್ರು ಏನು ಮಾಡಿದ್ರು, ಡ್ಯೂಪ್ಲೆಕ್ಸ್ನ ಕರೆದ್ರು, ಬನ್ನಿ ಅಪ್ಪ ನಮ್ಮ ಕಂಟ್ರಿಗೆ, ಸಾಕು ನೀವು ವೈಸ್ರಾಯ್ ಆಗಿದ್ದು ಅಂತ ಕಳಿಸಿದ್ರು. ಇವಾಗ ಆ ಪ್ಲೇಸ್ಗೆ ಯಾರನ್ನಾರ ಕಳಿಸ್ಬೇಕಲ್ಲ ಫ್ರೆಂಚಿಂದ. ಓಕೆ, ಫ್ರೆಂಚ್ ಅವ್ರು ಯಾರನ್ನ ಕಳಿಸಿದ್ರು, ಕೌಂಟ್ ಡಿ ಲ್ಯಾಲಿನ ಇಂಡಿಯಾಗೆ ಕಳಿಸ್ತಾರೆ, ನೀನು ಫ್ರೆಂಚ್ನಲ್ಲಿ ಟ್ರೇಡ್ನ ನೋಡ್ಕೊಳ್ಳಪ್ಪ ಅಂತ. ಬಟ್ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಕಳಿಸಾದ್ಮೇಲೆ ಫ್ರೆಂಚ್ ಅಟೆಂಪ್ಟೆಡ್ ಬಿಸೇಜ್ ದ ಫೋರ್ಟ್ ವಾಂಡಿವಾಶ್ ಇನ್ 1760. ಓಕೆ, ಕೌಂಟ್ ಡಿ ಲ್ಯಾಲಿ ಅಂತ ಹೇಳಿದವನು ಫೋರ್ಟ್ ವಾಂಡಿವಾಶ್ನ ಮುತ್ತಿಗೆ ಹಾಕ್ತಾನೆ. ಯಾವಾಗ, 1760ರಲ್ಲಿ ಮುತ್ತಿಗೆ ಹಾಕ್ತಾನೆ. ಅವಾಗ ಸಡನ್ನಾಗಿ ಬ್ರಿಟಿಷ್ ಅವ್ರಿಗೂ ಕೋಪ ಬರುತ್ತೆ, ಅಂದರೆ ಇಂಗ್ಲೀಷ್ ಅವ್ರಿಗೂ ಕೋಪ ಬರುತ್ತೆ. ಇನ್ ದಿಸ್ ಡಿಸಿಸಿವ್ ಬ್ಯಾಟಲ್ ಸರ್ ಐರ್ಕೋಟ್ ಆಫ್ ಇಂಗ್ಲೀಷ್, ಸರ್ ಐರ್ಕೋಟ್ ಅಂತ ಹೇಳೋನು ವೈಸ್ರಾಯ್ ಆಗಿರ್ತಾನೆ ಇಂಗ್ಲೀಷ್ಗೆ. ಆರ್ಮಿ ಡಿಫೀಟೆಡ್ ದ ಫ್ರೆಂಚ್
ಆ್ಯಂಡ್ ಇಂಪ್ರಿಸನ್ ಬುಜ್ಜಿ. ಏನಾಗುತ್ತೆ, ಬುಜ್ಜಿ ಅನ್ನೋವನ್ನ ಅಟ್ಯಾಕ್ ಮಾಡಿಬಿಟ್ಟು ಕೊನೆಗೆ ಅವನ್ನ ಜೈಲ್ಗೆ ಹಾಕ್ತಾರೆ. ಏನಕ್ಕಂತ ಹೇಳಿದ್ರೆ ಫ್ರೆಂಚ್ ಅವನು ಹೊಸ ವೈಸ್ರಾಯ್ ಕಳಿಸಿರ್ತಾರಲ್ಲ ಲಾಲಿ ಅಂತ ಹೇಳೋವನ್ನ, ಅವನು ಏನು ಮಾಡಿರ್ತಾನೆ, ಫೋರ್ಟ್ ವ್ಯಾಂಡಿವಾಶ್ ಅನ್ನ ಕ್ಯಾಪ್ಚರ್ ಮಾಡಿರ್ತಾನೆ. ಆಗ ಸರ್ ಐರ್ಕೋಟ್ ಅನ್ನೋನು ಇಂಗ್ಲಿಷ್ ವೈಸ್ರಾಯ್ ಆಗಿರ್ತಾನಲ್ಲ, ಅವನು ಏನು ಮಾಡ್ತಾನೆ, ಬುಜ್ಜಿ ಅನ್ನೋನ್ ಮೇಲೆ ಅಟ್ಯಾಕ್ ಮಾಡಿ ಅವನ್ನ ಜೈಲ್ಗೆ ಹಾಕ್ತಾನೆ. ಓಕೆನಾ. ಇಲ್ಲಿ ಏನಾಗುತ್ತೆ, ಯಾವಾಗ ಬುಜ್ಜಿ ಅವನ್ನ ಜೈಲ್ಗೆ ಹಾಕ್ಬೇಕಾದ್ರೆ ಲ್ಯಾಲಿ ಎಸ್ಕೇಪ್ಡ್ ಅಂಡ್ ಐಡ್ ಇನ್ ಪಾಂಡಿಚೇರಿ. ಲ್ಯಾಲಿ ಅನ್ನೋನ್ಗೆ, ಕೌಂಟಿ ಲ್ಯಾಲಿ ಅನ್ನೋನ್ಗೆ ಭಯ ಬಂದು ಏನು ಮಾಡ್ತಾನೆ, ಪಾಂಡಿಚೇರಿಲಿ ಹೋಗಿ ಔಸ್ಕೋತಾನೆ. ಫೈನಲಿ ಕೊನೆದಾಗ ಏನು ಮಾಡ್ತಾನೆ, ಐರ್ಕೋಟ್ ಅಟ್ಯಾಕ್ಡ್ ಪಾಂಡಿಚೇರಿ. ಅವನು ಬ್ರಿಟಿಷ್ ವೈಸ್ರಾಯ್ ಆಗಿರುವಂತಹ ಸರ್ ಐರ್ಕೋಟ್ ಪಾಂಡಿಚೇರಿ ಮೇಲೆ ಅಟ್ಯಾಕ್ ಮಾಡ್ತಾನೆ ಹೋಗಿ. ಆ್ಯಂಡ್ ಲ್ಯಾಲಿ ಹ್ಯಾಡ್ ಬಿ ಸರೆಂಡರ್ಡ್ ಅನ್ಕಂಡೀಷನಲಿ ಇನ್ 1761. ಈಗೇನಾಗುತ್ತೆ, 1761ರಲ್ಲಿ ಲ್ಯಾಲಿ ಅನ್ನೋನ್ನ ಕಂಡೀಷನಲಿ ಅವನನ್ನು ಸರೆಂಡರ್ ಮಾಡ್ಕೋತಾರೆ. ಯಾವಾಗ, 1761. ಕೊನೆಗೇನಾಗುತ್ತೆ, ಫ್ರೆಂಚು ಇಲ್ಲಿ ಪೊಲಿಟಿಕಲ್ ಬ್ಯಾಕ್ಗ್ರೌಂಡಲ್ಲೂ ಕುಸ್ತೋಗುತ್ತೆ, ಟ್ರೇಡ್ ಬ್ಯಾಕ್ಗ್ರೌಂಡಲ್ಲೂ ಕುಸ್ತೋಗುತ್ತೆ. ಓಕೆನಾ. ಫೈನಲ್ ಆಗಿ ಏನಾಗುತ್ತೆ, ದ ಫ್ರೆಂಚ್ ಲಾಸ್ಟ್ ಆಲ್ ದೇರ್ ಬೇಸಸ್ ಇನ್ ಇಂಡಿಯಾ. ಕೊನೆಗೆ ಎಲ್ಲ ಥರ ನೆಲೆಗಳನ್ನು ಫ್ರೆಂಚ್ ಅವ್ರು ಕಳ್ಕೋತಾರೆ ಡ್ಯೂ ಟು ಕಾರ್ನಾಟಿಕ್ ವಾರ್ಸ್. ಏನು ಕಳ್ಕೋತಾರೆ ಅಂತ ಹೇಳಿದ್ರೆ, ಅವರು ವ್ಯಾಪಾರ ಮಾಡಿರುವಂತಹ ವ್ಯಾಪಾರಕ್ಕೋಸ್ಕರ ಬಂದು ವ್ಯಾಪಾರ ಮಾಡಿದರೆ ಅವರು ಕುಸಿತಾ ಇರಲಿಲ್ಲ, ಅವರು ಸೋಲ್ತಾ ಇರಲಿಲ್ಲ. ಯುದ್ಧ ಮಾಡಕ್ಕೆ ಹೋಗ್ತಾರೆ, ನಾನು ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್, ನಾನು ಪವರ್ಫುಲ್ ಅಂತ ತೋರಿಸ್ಕೊಳಕ್ ಹೋದಾಗ ಅವರಲ್ಲಿ ಕರ್ನಾಟಿಕ್ ವಾರಲ್ಲಿ ಸೋತಾಯ್ತಾರೆ. ಓಕೆನಾ. ಇನ್ ಸೈಟ್ ಆಫ್ ದಿಸ್, ಆಸ್ ಪರ್ ದ ಟ್ರೀಟಿ ಆಫ್ ಪ್ಯಾರಿಸ್ ಸೈನ್ಡ್ ಇನ್ 1763. ಕೊನೆಗೆ ಥರ್ಡ್ ಕರ್ನಾಟಿಕ್ ವಾರ್ ಯಾವ್ದ್ರ ಮುಖಾಂತರ ಎಂಡ್ ಆಗುತ್ತೆ ಅಂತ ಹೇಳಿದ್ರೆ, ಟ್ರೀಟಿ ಆಫ್ ಪ್ಯಾರಿಸ್ ಮುಖಾಂತರ ಎಂಡ್ ಆಗುತ್ತೆ. ಯಾವಾಗ, 1763. 1763ರಲ್ಲಿ ಟ್ರೀಟಿ ಆಫ್ ಪ್ಯಾರಿಸ್ ಮುಖಾಂತರ ಈ ಒಂದು ಯುದ್ಧ ಕೊನೆಗೊಳ್ಳುತ್ತೆ. ಓಕೆನಾ. ಪಾಂಡಿಚೇರಿ ವಾಸ್ ರಿಟರ್ನ್ ಟು ಫ್ರೆಂಚ್. ಓಕೆನಾ. ಕೊನೆಗೆ ಪಾಂಡಿಚೇರಿ ಅಂತ ಒಂದು ಪ್ಲೇಸ್ನ ಫ್ರೆಂಚ್ಗೆ ರಿಟರ್ನ್ ಮಾಡಿಕೊಡ್ತಾರೆ. ವಿತ್ ದೀಸ್ ಡೆವಲಪ್ಮೆಂಟ್, ಈ ಬೆಳವಣಿಗೆಯಲ್ಲಿ ದ ಫ್ರೆಂಚ್ ಲಾಸ್ಟ್ ದೇರ್ ಇಂಪಾರ್ಟೆನ್ಸ್ ಇನ್ ಇಂಡಿಯಾ. ಅವರು ಏನೇನು ಪ್ರಾಮುಖ್ಯತೆ ಇತ್ತು ಫ್ರೆಂಚ್ ಅವ್ರದ್ದು ಅದನ್ನೆಲ್ಲ ಕಳ್ಕೋತಾರೆ. ಇನ್ ದಿಸ್ ವೇ ಇಂಗ್ಲಿಷ್ ಬೈ ಡಿಫೀಟೆಡ್ ಆಲ್ ದೇರ್ ರಿವಲ್ಸ್ ಸ್ಟಾರ್ಟೆಡ್ ಕನ್ಸಾಲಿಡೇಟಿಂಗ್ ದೇರ್ ಪವರ್ಸ್ ಇನ್ ಸೌತ್ ಇಂಡಿಯಾ. ಕೊನೆಗೆ ಪೋರ್ಚುಗೀಸು ಸೋತವ್ರೆ, ಡಚ್ ಅವರು ಕುಸ್ತೋಗಿರ್ತಾರೆ, ಫ್ರೆಂಚ್ ಅವರು ಇವಾಗ ಕರ್ನಾಟಕ ಯುದ್ಧದಲ್ಲಿ ಕೂಡ ಬ್ಯಾಕ್ ಡ್ರಾಪ್ ಆಗಿದ್ದಾರೆ, ಅಂದರೆ ಅವರು ಸೋತಿದ್ದಾರೆ. ಅವರಲ್ಲೂ ಟ್ರೇಡ್ ಕಾಮರ್ಸ್ ಮಾಡೋಕ್ಕೆ ಏನು ಅಂತ ಟ್ರೇಡ್ ಕಾಮರ್ಸ್ ಮಾಡೋಕ್ಕೆ ಒಂದು ಸ್ಥಳ ಇರಲ್ಲ. ಕೊನೆಗೆ ಇಂಗ್ಲೀಷ್ ಅವರು ಬಂದು ಇಲ್ಲಿ ಬುನಾದಿ ಆಯ್ತಾರೆ. ನೋಡಿದ್ರಾ, ಫಸ್ಟ್ ಕರ್ನಾಟಿಕ್ ವಾರ್ ಫಸ್ಟ್ ಟ್ರೀಟಿ ಯಾವ್ದ್ರ ಮುಖಾಂತರ ಎಂಡ್ ಆಗುತ್ತೆ, ಆಕ್ಸ್ಲಾ ಚಾಪೆ. ಓಕೆನಾ. ಸೆಕೆಂಡ್ ಟ್ರೀಟಿ ಪಾಂಡಿಚೇರಿ, ಥರ್ಡ್ ಟ್ರೀಟಿ ಪ್ಯಾರಿಸ್. ಓಕೆನಾ. ಇದು ಕರ್ನಾಟಿಕ್ ವಾರ್ಸು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಎಕ್ಸಾಮಲ್ಲಿ ಬರುವಂತಹ ಸಾಧ್ಯತೆ ತುಂಬ ಇರುತ್ತೆ. ನಾನು ಕ್ವಶನ್ಸ್ ಕೂಡ ಡಿಸ್ಕಸ್ ಮಾಡ್ತೀನಿ. ಈ ಚಾಪ್ಟ್ರಿಂದ ಯಾವ್ಯಾವ ಕ್ವಶನ್ಸು ಬೋರ್ಡ್ ಎಕ್ಸಾಮಲ್ಲಿ ಬಂದಿದೆ ಪಕ್ಕ ನೋಡಿ ಹೇಳ್ತೀನಿ. 2027 ಕೂಡ 3 ಮಾರ್ಕ್ಸ್ಗೆ ಒಂದು ಕ್ವಶನ್ ಕೇಳ್ತಾರೆ. ಓಕೆನಾ. ನೆನಪಿರ್ಬೇಕು, 3 ಮಾರ್ಕ್ಸ್ಗೆ ಒಂದು ಕ್ವಶನ್ ಕೇಳ್ತಾರೆ. ಓಕೆನಾ. ನೆಕ್ಸ್ಟು ಒಂದು 2-3 ಟಾಪಿಕ್ಸ್ ಇದೆ, ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನೀಟಾಗಿ ಮುಗಿಸ್ಕೊಡ್ತೀನಿ. ಏನೇ ಅರ್ಥ ಆಗಿಲ್ಲ ಅಂತ ಹೇಳಿದ್ರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ ನಾನು ತಿರ್ಗಾ ನಿಮಗೆ ಕ್ಲಾಸ್ ಮಾಡಿಕೊಡ್ತೀನಿ. ಓಕೆನಾ. ಥ್ಯಾಂಕ್ ಯು.